ಗಂಗಾ ಗಂಗಾ ಏನ್ ಮಾಡತ್ತಿ ಬಾಯಿಲ್ಲ ಸ್ವಲ್ಪ. ಹಾ ಬಂದೆ ರೀ ಅತ್ತೆ. ಏನ್ರಿ ಅತ್ತೆ? ಏನಿಲ್ಲವ, ಮನ್ಯಾಗ ಇದ್ದಿದ್ದು ಬ್ಯಾಸರ ಬರತೈತೆ, ಹಂಗ ಅಡ್ಡಾಡ್ಕೊಂಡು ಸುಶೀಲಾ ಮನೆ ಹತ್ರಕ್ಕಾದ್ರೆ ಹೋಗಿ ಬರ್ತೀನವ. ಛತ್ರಿ ಇಲ್ಲೈತದ ತಗೊಂಡ್ ಬಾ ಒಂದ್ ಸ್ವಲ್ಪ. ಕೆಲಸ ಏನಿಲ್ಲಲ್ಲ ಈಗ. ಹೌದ್ರಿ, ತಗೊಂಡ್ ಬರ್ತೀನಿ ರೀ ಅತ್ತೆ. ಕೆಲಸ ಏನ್ ಮಾಡೋದಿಲ್ಲ ತಗೊಳ್ರಿ, ಈಗ ಸಾರಷ್ಟ ಮಾಡ್ಬೇಕು, ಆಮೇಲೆ ಮಾಡ್ತೀನಿ ನಾನು. ಹೋಗಿ ಬರ್ರಿ ನೀವು. ಹಾ ತಗೊಳ್ಳೋ, ಛತ್ರಿ ತಗೊಂಡ್ ಬಾ. ಇದು ಮಧ್ಯಾಹ್ನಕ್ಕೆ ಸಾರು ಏನ್ ಮಾಡ್ತಿ? ಅಯ್ಯೋ ಮರ್ತ ಬಿಟ್ಟಿನಿ ನೋಡ್ರಿ ಅತ್ತೆ, ಸಾರು ಏನ್ ಮಾಡ್ಬೇಕ್ರಿ ಮಧ್ಯಾಹ್ನಕ್ಕೆ? ಅಯ್ಯ ಈ ಚಲೋ ಆತಗೋ. ಈಗ ನಾನು ನಿಂಗೆ ಕೇಳತ್ತೀನಿ, ನೀನು ನನಗೆ ಕೇಳತ್ತೆ. ಏನು ಸಾರು ಮಾಡಕ್ಕೆ ಹೇಳಿ ಈಗ? ಬೇಳೆ ಸಾರು ಬೇಡವ, ತಿಂದು ಬ್ಯಾಸ್ರು ಬಂದ್ಬಿಟ್ಟೈತೆ. ಏನು ಸಾರು? ಇದು ಹುರುಳಿ ಹಿಟ್ಟು ಆಯ್ತಾ? ಡಬ್ಬ್ಯಾಗ ಒಂದು ಸ್ವಲ್ಪ ಇದ್ದಂಗೆ ಇತ್ರಿ ಅತ್ತೆ. ಹುರುಳಿ ಹಿಟ್ಟಿನ ಜುನ್ಕ ಮಾಡ್ಲಿ ರೀ? ಐತೆ. ಹಂಗಾದ್ರೆ ಅದ ಮಾಡವ, ಹುರುಳಿ ಹಿಟ್ಟಿನ ಜುನ್ಕ ತಿಂದು ಭಾಳ ದಿನ ಆತ. ಒಂದು ಸ್ವಲ್ಪ ಹುಳಿ ಮುಂದಕ್ಕೆ ಮಾಡಿ ಹುರುಳಿ ಹಿಟ್ಟಿನ ಜುನ್ಕ ಮಾಡಿಬಿಡು. ಆಯ್ತು ತಗೊಳ್ರಿ ಅತ್ತೆ, ಮಧ್ಯಾಹ್ನ ಊಟಕ್ಕೆ ಜುನ್ಕ ಮಾಡ್ತೀನಿ ರೀ. ನೀವು ಜಲ್ದಿ ಬಂದ್ಬಿಡ್ರಿ ಊಟಕ್ಕೆ. ತಗೊಳವ, 12 ಗಂಟೆ 1 ಗಂಟೆ ಅಷ್ಟೊತ್ತಿಗಂದ್ರೆ ಊಟಕ್ಕೆ ಬಂದ್ಬಿಡ್ತೀನಿ ನಾನು. ಅಕಸ್ಮಾತ್ ನಾನು ಬರೋದು ಲೇಟ್ ಆತಂದ್ರೆ ನೀವು ಇಬ್ರು ಗಂಡ ಹೆಂಡತಿ ಊಟ ಮಾಡಿಬಿಡ್ರಿ. ನಂದಾರ ಏನು ಕಾಯಕ್ಕೆ ಹೋಗ್ಬೇಡ್ರಿ, ನೀವು ಊಟ ಮಾಡಿಬಿಡ್ರಿ, ಬರ್ತೀನಿ ನಾನು. ಬರ್ರಿ ಹೋಗ್ರಿ, ನೀವು ಎಲ್ಲರೂ ಸೇರ್ಕೊಂಡು ಊಟ ಮಾಡೋಣಂತ. ಆಯ್ತು ರೀ, ಛತ್ರಿ ತಗೊಂಡು ಬರ್ತೀನಿ. ಆಯ್ತು ತಗೊಳವ, ಜಲ್ದಿ ಬರ್ತೀನಂತ. ಅಲ್ಲ ಹಿತ್ತಲ ಕಡೆ ಮಳೆಗೆ ನೇತು ಹಾಕಿರೋದೈತೆ ನೋಡವ, ತಗೊಂಡ್ ಬಾ. ಹೋಗಿ ಜಲ್ದಿ ಬಂದ್ಬಿಡ್ತೀನಂತ. ಮಳೆಗಳ ಬಂದ್ರೆ ಮತ್ತೆ ಭಾಳ ಫಜಿತಿ ಆಕ್ಕೈತೆ, ಅದಕ್ಕೆ ಕೈಯಾಗಿದ್ರೆ ಇರ್ತೈತೆ ಅಂತ ತಗೊಂಡು ಹೋಗೋದಷ್ಟೆ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮದ್ರಂತ ಅನ್ಕೊಳತ್ತೀನಿ. ನಾವು ಆರಾಮಿದ್ದೀವಿ ನೋಡ್ರಿ ಫ್ರೆಂಡ್ಸ್. ಎಲ್ಲರೂ ಏನು ಮಾಡತ್ತೀರಿ? ನನ್ನ ವಿಡಿಯೋ ನೋಡತ್ತೀರಲ್ಲ, ಎಲ್ಲರದ್ದು ಚಹಾ ಆತೇನ್ರಿ? ನಮ್ದು ಇನ್ನೂ ಆಗಿಲ್ರಿ ಅಪ್ಪ, ಈಗ ಮಾಡಬೇಕು. ವಿಡಿಯೋ ಎಡಿಟ್ ಮಾಡತ್ತೀನಿ ರೀ. ಈಗ ವಿಡಿಯೋ ಎಡಿಟ್ ಮಾಡಿ ಎಕ್ಸ್ಪೋರ್ಟಿಗೆ ಕೊಟ್ಟು ಆಮೇಲೆ ಚಹಾಗೆ ಇಡ್ತೀನಿ ರೀ. ನಿನ್ನೆ ವಿಡಿಯೋಕ್ಕೆ 500 ಲೈಕ್ ಆದ್ರೆ ಬರಬೇಕಂತ ನಾನು ಬಯಸಿದ್ದೆ ರೀ. 500 ಲೈಕ್ ಏನು, 566 ಲೈಕ್ ಕೊಟ್ಟಿದ್ದೀರಿ. ಯಾರ್ಯಾರೆಲ್ಲ ಲೈಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಿ ಎಲ್ಲರಿಗೂ ಗಿರಿಜಕ್ಕ ಮತ್ತು ಗಂಗಾ ಕಡೆಯಿಂದ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಆಯ್ತು ಫ್ರೆಂಡ್ಸ್, ಬರ್ರಿ ವಿಡಿಯೋನ ಮುಂದುವರ್ಸೋಣ. ಸಿಗ್ತಾ ಇಲ್ಲ ವೈಕಿಗೆ ಛತ್ರಿ. ಗಂಗಾ, ತಗೊಂಡ್ ಬರತ್ತೀನಿ ರೀ ಅತ್ತೆ. ಈ ಛತ್ರಿ ತಗೊಂಡ್ ಬಂದಿ? ಆತಾತಿರ್ಲಿ, ತಗೊಂಡ್ ಬಾ. ಅದು ನೀಲಿ ಬಣ್ಣದಿತ್ತು, ಅದು ಎಲ್ಲೆಲ್ಲ ಐತೆ ಏನವ. ರೀ, ಇದ ತಗೊಂಡ್ ಬಂದಿರಿ ನಾನು. ಅದು ನೀಲಿ ಕಲರಿನ ಛತ್ರಿ ಮಾವ ತಗೊಂಡು ಹೋಗಿದಾರಿ ಹೊಲಕ್ಕೆ. ಹೌದೇನು? ಅದಕ್ಕೆ ಕಾಣತಿಲ್ಲ ಅದು ಮನ್ಯಾಗ ಛತ್ರಿ. ಇನ್ನೊಂದು ಛತ್ರಿ ಇತ್ತಲ್ಲ ಮನ್ಯಾಗಿತ್ತು, ಎಲ್ಲಿಟ್ನಿ ಅಂತ ಮೊನ್ನೆಯಿಂದ ಹುಡ್ಕಾತೀನಿ ನಾನು. ಇದು ನೋಡಿದ್ರೆ ಹೊಲಕ್ಕೆ ಒಯ್ದೈತೇನು? ಒಂದು ಕಳೆದಿಟ್ಬಿಟ್ಟೈತೆ. ಇದು ಎಲ್ಲಾದ್ರೂ ಮರ್ತು ಬಂದ್ರೆ ಮುಗಿದ ಕತೆ. ಹೊಸಾದು ಇರ್ತೈತೆ, ಊರಿಗೆ ಪರಿಗೆ ಹೋಗ್ಬೇಕಾದ್ರೆ ಇದು ಹಳೆ ಛತ್ರಿ ಯಾಕೆ ತಗೊಂಡೋಗ್ಬೇಕು? ಅದು ತಗೊಂಡೋಗಕ್ಕೆ ಬರ್ತೈತೆ ಅಂತ ನಾನು ಜೋಪಾನ ಮಾಡಿಟ್ಟೀನಿ. ಅದು ನೋಡಿದ್ರೆ ಹೊಲಕ್ಕೆ ಒಯ್ದೈತೇನು? ಬರಲಿ ತಡಿ, ಇವತ್ತು ಬರ್ಬೇಕಾದ್ರೆ ತಗೊಂಡು ಬರ್ತಾರೆ ತಗೊಳ್ರಿ ಅತ್ತೆ. ಬರ್ಬೇಕಾದ್ರೆ ತಗೊಂಡು ಬರ್ತೈತೆ ಬಿಡು, ಗೊತ್ತೈತೆ. ಹೊಲದಿಂದ ಊರ್ ಮಠ ಬರ್ತೈತೆ ಛತ್ರಿ, ಅಲ್ಲಿಂದ ಮನೆಗೆ ಬರ್ಬೇಕಲ್ಲವ. ನಿಮ್ಮ ಮಾವ ತಗೊಂಡು ಬಂದ್ರೆ ಛತ್ರಿ ಬರ್ತೈತೆ. ಇದು ಹಂಗೆ ಮಾಡಲ್ಲ. ಇಷ್ಟು ಜಲ್ದಿ ಮನೆಗೆ ಹೋಗಿ ಏನು ಮಾಡೋದೈತೆ? ಊಟನೂ ಮಾಡೋದು ಲೇಟ್ ನಾವು. ಈಗ ಸುಮ್ಮನೆ ಮನೆಗೆ ಜಲ್ದಿ ಹೋದ್ರೆ ಗಿರ್ಜಿ ಅದು ಮಾಡಿಲ್ಲ ಇದು ಮಾಡಿಲ್ಲ ಅಂತ ಸುಮ್ಮನೆ ತಲೆ ತಿಂತಾಳಂತ ಅಲ್ಲಿಂದ ತಿರುಗಿಸ್ಕೊಂಡು ಗಾಡಿ ಸೀದಾ ಸೀನಪ್ಪ ಅಂಗಡಿ ಹತ್ರ ಹೋಗ್ತೈತೆ. ಅಲ್ಲಿ ಸೀನಪ್ಪ ಬಿಸಿ ಬಿಸಿ ಚಹಾ ಮಾಡಿ ಚುರುಮುರಿ ಮಾಡಿರ್ತೈತೆ. ಅಲ್ಲೇ ಚಹಾ ಕುಡ್ದು ಮಸ್ತ್ ಪೈಕಿ ಚುರುಮುರಿ ತಿಂದು ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊತ ಕುಂತ್ನಿ. ಅಲ್ಲಿಂದ ಮತ್ತೆ ಬೇರೆಯವ್ರ ಕಟ್ಟೆ ಮೇಲೆ ಹೋದ್ನಿ, ಅಲ್ಲಿ ಮಾತಾಡ್ಕೊತ ಕುಂತ್ನಿ. ಹಿಂಗೆ ಮಾಡಿ ಹೊಸ ಛತ್ರಿ ಕಳೆದಿಟ್ಬಿಟ್ಟೈತಿ. ಇದು ಹಿಂಗೆ ಮಾಡಿ ಹಂಗೆ ಕಳಿತೈತೆ. ಲಾಸ್ಟಾಗ ಈ ಛತ್ರಿಗೆ ಬರ್ತೈತೆ ನೋಡಿ. ಈ ಛತ್ರಿ ಅಂದ್ರು ನನ್ನ ಜಪ್ಪಾಯಿ ಅಂದ್ರು ಕೊಡಲ್ಲ. ಬೇಕಿದ್ರೆ ಹೊಸ ತಗೊಳ್ಳಿ. ಎಷ್ಟಂತ ಹೊಸ ತಗೊಂಡು ಬರೋದವ. ಹಿಂಗೆ ಮಾಡಿ ಸಾಮಾನೆಲ್ಲ ಹಾಳು ಮಾಡಿಟ್ಟೈತೆ. ಜೋಪಾನ ಮಾಡಿ ಇಡೋದು ಗೊತ್ತಿಲ್ಲ. ಎಲ್ಲ ಸಾಮಾನು ನಾನು ಜೋಪಾನ ಮಾಡಿ ಇಲ್ಲಿವರೆಗೂ ಜೀವನ ಮಾಡಿದ್ದೀನವ. ತಗೋ, ಸಾರು ಮಾಡೋಗಿ ನೀನು. ರಾಜು ಬರ್ತಾನೇನು ನೋಡಿ, ಬಿಡಕ್ಕೆ ಹೋಗಿದ್ದ ನೋಡಿ. ಸ್ಕೂಟಿ ಕಲಿಯಕ್ಕೆ ಹೋಗ್ತೀರ ಅನ್ನತಿದ್ರಿ. ರೋಡ್ಗಳು ಇನ್ನೂ ಹಸಿವಿದಾವ. ಬೇಡ, ಒಂದೆರಡು ದಿನ ಬಿಟ್ಟು ಹೋಗುವಂತ್ರಿ. ತಗೋ, ಬೇಡ ಮತ್ತೆ ಹೋಗಿದ್ರಿ. ಬರೋದು ಲೇಟ್ ಆದ್ರೆ ಊಟ ಮಾಡಿಬಿಡ್ರಿ ನೀವು. ಆಯ್ತು ತಗೊಳ್ರಿ ಅತ್ತೆ, ಹೋಗಿ ಬರ್ರಿ ನೀವು. ಆಯ್ತವ, ಜೋಪಾನ ಬಾಗ್ಲಾಕು ಹೋಗತ್ತೀನಿ. ನಮ್ಮ ಅತ್ತೇನು ಊರಿಗೆ ಹೋಗೈತೆ, ಅದಕ್ಕೆ ಟಿ ವಿ ನೋಡ್ಕೊಂತ ರೊಟ್ಟಿ ತಿನ್ನೋಣಂತ ಟಿ ವಿ ಹಾಕೀನಿ. ಏನು ಬರೀ ವಾರ್ತೆ ಒಳಗೆ ಹೃದಯಾಘಾತ ಆಗಿರೋ ತೋರ್ಸತ್ತಾರವ. ಅದನ್ನು ನೋಡಿ ಎದೆ ನೋವು ಬಂದಂಗಾತು. ಬಂದ್ ಮಾಡಿ ನಡಿಯ ಕಡೆಗಂತ ತಿಂದು ಈ ಕಡೆಗೆ ಬಂದು ಕುತ್ಕೊಂಡೆ. ಅಷ್ಟರಲ್ಲಿ ನೀನು ಬಂದಿ ನೋಡಿ. ಏನು ಮಾಡಿದ್ದೆ ಇವತ್ತು? ನಾನು ಬದನೆಕಾಯಿ ಪಲ್ಯ ಮಾಡಿ ರೊಟ್ಟಿ ಮಾಡಿದ್ನಕ್ಕ. ನೀನೇನು ಮಾಡಿದ್ದಿ? ನಾನು ಅಲಸಂದಿ ಕಾಳು ಪಲ್ಯ ಮಾಡಿದ್ನವ. ರಾತ್ರಿಗೆ ನೆನೆ ಇಟ್ಟು ಮಾಡಿದ್ನಿ. ಮತ್ತು ಹಂಗೆ ಕುದಿಸಿದ್ರೆ ಒಂದೊಂದು ಕುದೀತಾ ಒಂದೊಂದು ಕುದಿಯಲ್ಲ. ಅದಕ್ಕೆ ಅಕ್ಕಿ ರೊಟ್ಟಿ ಮಾಡಿ ಪಲ್ಯ ಮಾಡಿದ್ನಿ ನೋಡಿ. ಆಗ ಗಿರಿಜಕ್ಕ ಈ ಕಡೆಗೆ ಬರತೈತೆ, ಏನು ಅಂಗಡಿಗೆ ಹೋಗತೈತ? ಏನು ಛತ್ರಿ ಹಿಡ್ಕೊಂಡು ಬರತೈತೆ ನೋಡು. ಬಾ ಗಿರಿಜಕ್ಕ, 100 ವರ್ಷ ಆಯ್ಸ್ ನೋಡಿ. ಆ ಕಡೆಗೆ ಹೋಗತಿ ಛತ್ರಿ ಹಿಡ್ಕೊಂಡು.
ಆ ಕಡೆಗೂ ಹೋಗತ್ತಿಲ್ಲವ, ಹೊಲದ ಕೆಲಸ ಅಂತೂ ಏನಿಲ್ಲ. ಈಗ ನಿಮ್ಮ ಮನೆ ಕಡೆಗೆ ಛತ್ರಿ ಹಿಡ್ಕೊಂಡು ಬಂದ್ನಿ ನೋಡಿ. ಮತ್ತೆ ಆ ಕಡೆ ಅಂದದ್ರ ಮಳೆ ಗಿಳೆ ಬಂದ್ರೆ ಹಂಗ ನೆನ್ಕೊಂಡು ಹೋಗೋದಾಗ್ತೈತೆ. ಅದಕ್ಕೆ ಛತ್ರಿ ಹಿಡ್ಕೊಂಡು ಬಂದವ. ಏನು ಮಾಡತ್ತೀರಿ? ಏನು ಆರಾಮಾಗಿ ಕುಂತ ಕಷ್ಟ ಸುಖ ಮಾತಾಡ್ಕೊಳತ್ತೀರಿ? ಕೆಲಸ ಬಗ್ಸೆ ಎಲ್ಲ ಮುಗಿಸ್ಕೊಂಡು ಬಂದು ಆರಾಮ ಕಟ್ಟೆ ಮೇಲೆ ಕುಂತು ಮಾತಾಡತ್ತೀರಿ ನೀವು. ನಾನು ನೀವಂತರೂ ಬರೋಲ್ಲ ತಡಿ, ಪಾಪ ಏನೇನು ಮಾಡತ್ತಾರ ನೋಡ್ಕೊಂಡು ಹೋಗೋಣ ಅಂತ ಬಂದವ. ಇದು ಇವ್ರ ಹೊಲದ ಕಡೆಗೆ ಕೋಡಿ ಬಿದ್ದೈತಂತೆ, ನೋಡ್ಕೊಂಡಾದ್ರೂ ಬರ್ರಿ. ನಾನು ಸುಮ್ಮನೆ ಮತ್ತೆ ಗಂಗಾಗಿಲ್ಲ ಬರ್ತೀನಂತ ಹೇಳಿ ಬಂದೀನಿ. ಹೋಗಾದ್ರೂ ಬರ್ರಿ. ಹೌದೇನು? ಹ್ಞೂ ಹ್ಞೂ ಬಾರಕ್ಕ. ಯಾರ ಹೊಲತ್ತ ಕೋಡಿ ಬಿದ್ದೈತೆ? ಏನು ಗೊತ್ತಿಲ್ಲ ನಮ್ಗೆ. ಗೊತ್ತಿಲ್ಲ? ಅಯ್ಯೋ ಶಿವನೇ, ಏನು ಊರಾಗಿರಾಗಿದ್ದೀರ ಏನು ಪರದೇಶದಾಗಿದ್ದೀರ ನೋಡ್ರಿ. ಊರಾಗಿದ್ದು ಗೊತ್ತಿಲ್ಲ, ಯಾವ್ದಾದ್ರು ಜಗಳ ಆದ್ರೆ ಅವ್ರು ಜಗಳ ಆಡತ್ತಾರ ಇವ್ರು ಜಗಳ ಆಡತ್ತಾರ ಅಂತೀರಿ. ಈಗ ಕೋಡಿ ಬಿದ್ದಿರೋದು ಗೊತ್ತಿಲ್ಲ ನಿಮ್ಗೆ? ಅದು ನಮ್ಮ ಹೊಲ ಕಡೆ ಹೋಗ್ಬೇಕಾದ್ರೆ ಹೊಳೆ ಮೇಲೆ ದೊಡ್ಡ ಬಡ್ಡಿ ಇಟ್ಟಿದ್ದಾರೆ ನೋಡಿ. ಯಾರ ಹೊಲ ಆಯ್ತವ ಅಲ್ಲಿ? ಬಾಯಾಗ ಐತವ್ರು. ಅಲ್ಲಿ ಹೇಳತ್ತೇನು ನೀನು? ಗೊತ್ತೈತೆ ಹೇಳಕ್ಕ. ಚಂದ್ರಪ್ಪರ ಹೊಲ ಐತೆ, ಅಲ್ಲಿ ಕೊಡಿ ಬಿದ್ದೈತೆ. ಆತಗೋ ಹೋಗೋಣ ನಡಿ. ನೋಡ ಅವ್ರ ಹೊಲ ತಗೋ ನೋಡವ, ಬಾಯಾಗ ಐತೆ ಹೆಸರು ಬರತ್ತಿಲ್ಲ. ಆತಾತ ಹೋಗೋಣ ಮತ್ತೆ ನಡ್ರಿ. ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡೋಣ. ಸರೋಜಾಗ ಈಗ ಮತ್ತೆ ಛತ್ರಿ ಆಯ್ತು ತಗೊಳಕ. ನಮ್ಮ ಮನ್ಯಾಗ 2 ಛತ್ರಿ ಇದಾವೆ. ಇಲ್ಲ ಅಂತಂದ್ರೆ ನಾವಿಬ್ರು ಸೇರ್ಕೊಂಡು 1 ಛತ್ರಿ ತಗೋತೀವಂತ. ಆತಾತಿರು ಚಪ್ಪಲಿ ಹಾಕೊಂಡು ಬರ್ತೀನಿ. ಸರೋಜಾ ಚಪ್ಪಲಿ ಹಾಕೊಂಡು ನೀನು ಹೋಗೋಣ. ಚಪ್ಪಲಿ ಹಾಕೋತೀರ ಏನು ಹಾಕೋತೀರ ನೋಡು. ಅಲ್ಲಿ ಬರೇ ಕೆಸರು ಐತೆ, ಅಲ್ಲಿ ಕೆಸರಾಗ ಹಾಕೊಂಡೋಗಿ ಜಾರ್ ಬಿ ಸೊಂಟ ಗಿಂಟ ಮುರ್ಕೊಂಡ್ರ ಬ್ಯಾಡ್. ಬರ್ರಿ ನಿಮ್ಮ ಹೋದಂದು. ನಾನು ಬರೆಗಾಲಲ್ಲಿ ಬಂದೀನಿ, ನೀವು ಹಂಗ ಬರ್ರಿ ಹೋಗೋಣ. 2 ದಿನ ಆತ್ ಮಳೆನೆಲ್ಲ ಎಲ್ಲಿಂದ ಕೆಸರು ಆಗ್ತೈತಕ್ಕ. ನೀನಂತರೂ ನನಗಂತೂ ಚಪ್ಪಲಿ ಇಲ್ದ ನಡ್ಯಾಕ ಆಗೋದಿಲ್ಲ. ನಾನು ಚಪ್ಪಲಿ ಹಾಕೋತೀನಿ. ಸರೋಜಾ ನೀನು ಹಾಕೋತೆ ಅಂದ್ರೆ ಹಾಕೋ, ನಡ್ಯಾಕ ಆಗೋದಿಲ್ಲ ಅಂತಂದ್ರೆ ಹಂಗ ಬಾರವ. ಇರು ಛತ್ರಿ ತಗೊಂಡು ಬರ್ತೀನಿ, ನಡ್ರಿ ಹೋಗೋಣ. ರೇಖಾ ಬರ್ತಾಳ ಇಲ್ಲ ಬಿಡಕ್ಕ, ನಡಿ ನಾವಷ್ಟು ಹೋಗಿ ಬರೋಣ. ಮತ್ತಿನ್ನೇನು ಕೇಳ್ತಿ? ಆಕಿ ಒಳಗಿದ್ದಂಗಿದ್ದಾಳೆ, ಹಂಗ ಬರ ದಾಟ್ಕೊಂಡು ಹೋಗೋಣ ನಡ್ರಿ. ಇರು ಕೇಳಾದ್ರೆ ಹೋಗೋಣ. ಬರ್ತಾಳ ಇಲ್ಲ ಅನ್ನೋದು ಗೊತ್ತಾಕೈತೆ. ಆಕಿದ ಕೆಲಸನ ಆಗಿರಲ್ಲ ಇಷ್ಟೊತ್ತಿಗೆ. ಇನ್ನೇನು ಬರಕ್ಕೆ ಹೋಗ್ತಾಳೆ. ಅವ್ರ ಮನೆ ಮುಂದೆನ ಹಾಸ್ ಹೋಗತ್ತೀವಿ. ಮತ್ತು ಕರೀದೆ ಹಂಗೆ ಹೋದ್ರೆ ಏನು ಚಲೋ ಅನಿಸ್ತೈತೆ ಹೇಳು? ಏನು ಗಂಟು ಹೋಗೋದೈತೆ? ಒಂದು ಮಾತು ಕೇಳಿ ಆಮೇಲೆ ಹೋಗೋಣ ನಿಂದ್ರ. ರೇಖಾ, ಓ ರೇಖಾ, ಮನೆಗೆ ಯಾರದಿರಮ್ಮೋ? ನಾನು ಗಿರಿಜಕ್ಕ ಬಂದೀನಿ, ಬಾ ಹೊರಗೆ. ರೇಖಿ, ಯಾವಾಗ? ಅಯ್ಯ ಗಿರಿಜಕ್ಕ ನೀನ? ಅಯ್ಯವ್ವ, ಎಲ್ಲಿ ಸಿಟ್ಟಲ್ಲೇ ಬಂದು ಹೊಡೆದೇ ಬಿಡ್ತೇನು ಅಂತ ಮಾಡಿದ್ನವ ನಾನು. ಎಷ್ಟು ಚಂದ ಆವಾಗಿಂದ ರೇಖಾ ರೇಖಾ ಅಂತ ಕೂಗಾತೀನಿ. ಓನು ಇಲ್ಲ ಹಾನು ಇಲ್ಲ, ಈಗಿತ್ತು ಪತ್ತೇನೇ ಇಲ್ಲ. ಈಗ ರೇಖೆ ಅಂದ ತಕ್ಷಣಕ್ಕೆ ಎಷ್ಟು ಜಲ್ದಿ ಓಡ್ ಬಂದ್ಲು ನೋಡಿ. ಈಗ ಅದೆಲ್ಲ ಹೋಗ್ಲಿ, ಅಲ್ಲಿ ಕೋಡಿ ಬಿದ್ದೈತಂತ ನೋಡಕ್ಕೆ ಹೋಗತ್ತೀನಿ ನಾವು ಛತ್ರಿ ಹಿಡ್ಕೊಂಡು ಒಂದೊಂದು. ಈಗ ಬರ್ತಿ ಅಂತಂದ್ರೆ 1 ಛತ್ರಿ ಹಿಡ್ಕೊಂಡು ಜಲ್ದಿ ಚಪ್ಪಲಿ ಹಾಕೊಂಡು ಬಾ. ಚಪ್ಪಲಿ ಹಾಕೊಂಡ ಇದೆಯಲ್ಲ, ಎಲ್ಲಿ ಹಿತ್ತಲ ಕಡೆಗಿದ್ದೆ? ಗೊತ್ತಾಗಿಲ್ಲಕ್ಕ, ಸಾರಿ. ನನ್ನ ಹೆಸರು ಹಿಡ್ದೆ ರೇಖಿ ಅಂತ ಯಾವಾಗ ಹೋಗತ್ತಾಳೆ ಏನಂತ ಜಗಳಕ್ಕೆ ಬಂದಿದ್ನಿ. ಈಗ ಎಲ್ಲಿ ಕೋಡಿ ನೋಡಕ್ಕೆ ಹೋಗತ್ತೀರಿ? ಹೋಗಿ ಬರ್ರಿ. ಈಗ ಒಂದು ಸ್ವಲ್ಪ ಹಿತ್ತಲ ಕಡೆ ಕೆಲಸ ಆಯ್ತು ನನಗೆ. ನಮ್ಮ ಮನೆಯವರು ಮನ್ಯಾಗಿದ್ದಾರಕ್ಕ. ಮತ್ತು ಅವ್ರಿಗೆ ಮನ್ಯಾಗ ಬಿಟ್ಟು ನಾನು ಆ ಕಡೆ ಈ ಕಡೆ ತಿರುಗಿದ್ರೆ ಈಗ ಇಲ್ಲಿ ಇದಕ್ಕೆ ನೇತ ಹಾಕ್ಬಿಡ್ತಾರೆ ನನಗೆ. ಅದಕ್ಕೆ ಹೋಗಿ ಬರ್ರಿ ನೀವು. ಬೇಕಿದ್ರೆ ನಾಳೆ ನಾಡಿದ್ದು ಇನ್ನೊಂದು ಸಲ ಹೋಗೋಣಂತ. ಏನು ನಾಳೆ ನಾಡಿದ್ದು ಮತ್ತೆ ಕೋಡಿ ನೋಡಕ್ಕೆ ಹೋಗೋಣ? ಅಯ್ಯವ, ಕೆಲಸ ಬಗ್ಸೆ ಬಿಟ್ಟು ಅದನ್ನ ಮಾಡ್ಕೊಂಡು ಕುಂದ್ರೋದಾಕೈತೆ. ನೀನೇನು ಮೆಕ್ಕೆಜೋಳ ಅದು ಹಾಕಿ ಪಾರಾಗ್ಯಾವ, ನಮ್ದು ಇನ್ನೂ ಹಾಕೋದೈತೆ. ಆತವ ಗಂಡ ಮನ್ಯಾಗಿದ್ದಾನಂತಂದ್ರೆ ಮನ್ಯಾಗಿರು. ಮತ್ತು ನಿಂಗೆ ಕರ್ಕೊಂಡೋಗಿ ನಾವು ಬೈಸ್ಕೊಳ್ಳೋದಾಗಿತ್ತು. ಸುಶೀಲಾ, ಸರೋಜಾ ಬರ ಹೋಗೋಣ. ನಡಿಯಕ್ಕ ಹೋಗೋಣ. ಬರಲ್ಲ ಅಂತ ಮೊದಲೇ ಹೇಳಿನಿ. ಮತ್ತೆ ಇಲ್ಲಿ ನಿಂತ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಆಕಿನ ಕರೆಯೋದು ಕೇಳೋದು ಎಲ್ಲ ಮಾಡ್ತೆ. ಆತಾತ್ ನಡ್ರಿ. ಬರ್ತೀವಿ ರೇಖಾ, ಬಾಯ್. ಆಯ್ತಕ್ಕ, ಬಾಯ್. ನಡ್ರಿ ಬರ ನಡ್ರಿ. ಮತ್ತೆಷ್ಟು ಧೂಳು ಬಿದ್ದೈತೆ ನೋಡಿ ಕಟ್ಟಿ ಮ್ಯಾಗ. ಮುಂಜಾನೆ ಕಸ ಗುಡಿಸಿ ಎಲ್ಲ ಚಂದ ಕ್ಲೀನ್ ಮಾಡಿ ಹೋಗಿನಿ ನಾನು ಒಳಗೆ. ಮತ್ತು ಈಗ ಬಂದು ನೋಡಿದ್ರೆ ಹೆಂಗೈತೆ ಹಂಗಾಯ್ತು. ಈ ರೋಡ್ ಸೈಡ್ ಮನೆಗಳು ಬರೇ ಧೂಳು, ಒಳಗೂ ಧೂಳು ಹೊರಗೂ ಧೂಳು. ಕ್ಲೀನ್ ಮಾಡಿನ ಅರ್ಧ ಜೀವನ ಸೌದೋಗ್ಬಿಟ್ಟೈತಿ. ತಡಿ, ಇವ್ರೇನು ಮಾಡತ್ತಾರ ಏನು? ಹಿತ್ತಲ ಕಡೆ ಒಂದು ಸ್ವಲ್ಪ ಕೆಲಸ ಆಯ್ತು ನನಗೆ. ರೇಖು, ಬನ್ನಿರಿ. ಏನ್ರಿ ಕರೆದ್ರ? ಕರದ್ನಿ, ಬಾ ಇಲ್ಲಿ. ಇವ್ರು ಯಾಕೆ ಕರೆಯತ್ತಾರೆ? ಇನ್ನೂ ಅಡುಗೆನೂ ಮಾಡಿಲ್ಲ. ನಾನು ರಾತ್ರಿ ಸಾರು ಐತೆ, ಆಮೇಲೆ ಅನ್ನ ಮಾಡಿದ್ರೆ ಆಯ್ತು ಬಿಡು ಅನ್ಕೊಂಡು ಹಿತ್ತಲ ಕಡೆ ಕೆಲಸ ಮಾಡತ್ತಿದ್ನಿ. ಇವ್ರು ನೋಡಿದ್ರೆ ಕರೆಯತ್ತಾರಂದ್ರೆ ಎಲ್ಲ ಊಟಕ್ಕೆ ಹಾಕ್ಕೊಡಂತಾರೆ ಏನು ಬೈತಾ ಬಿಡ್ತಾರೆ. ಈಗ ಏನು ಮಾಡಲಿ ನಾನು? ಆಯ್ತು ರೀ, 5 ನಿಮಿಷ ಅನ್ನಕ್ಕೆ ಇಟ್ಬಿಡ್ತೀನಿ ರೀ, ಆಗ ಬಿಡ್ತೈತಿ. ಈಗ ಊಟ ಯಾರು ನೀಡ್ಕೊಡಂದ್ರ ನಿನಗೆ? ಬಾ ಇಲ್ಲಿ ಕುಂದ್ರ ಬಾ. ಅನ್ನಕ್ಕಿಟ್ಟ ಬಂದು ಕುಂದಿರ್ತೀನಿ ರೀ, ಮತ್ತೆ ಅನ್ನ ಆದ್ರೆ ಹಾಕೈತೆ. ಆಮೇಲೆ ಇಟ್ರೆ ಆಗ್ತೈತಿ ಬಾ. ಈಗ 12 ಗಂಟೆ ಆಗೈತೆ, ಅಷ್ಟು ಜಲ್ದಿ ಇಡೋದೇನೈತೆ? ಕುಂದ್ರ ಬಾ. ಇವತ್ತು ಮನ್ಯಾಗಿದ್ದೀನಿ, ಏನಾದ್ರೂ ಕಷ್ಟ ಸುಖ ಮಾತಾಡ್ಬೇಕು. ಏನೇನು ಗೊತ್ತಿಲ್ಲ ನೋಡಿ ನಿನ್ಗೆ. ಯಾವಾಗ್ಲೂ ಬೈತಾ ಇರ್ತೀನಂತ ಬರೀ ಹೆದರೋದು ಮಾಡ್ತಿ. ಅಷ್ಟಾಕೆ ಹೆದರತಿ? ಬಾ. ಈಗ ಯಾವ ಕಲರಿನ ಸೀರೆ ತರ್ಬೇಕು ನಿನ್ಗೆ? ಸೀರೆ ಅದು ಏನು ಬೇಡ ಬಿಡ್ರಿ, ಸುಮ್ಮನೆ ಯಾಕೆ ಖರ್ಚು ಮಾಡ್ತೀರಿ?
ಹೇಳಂದ್ರೆ ಹೇಳ್ಬೇಕಷ್ಟ ಖರ್ಚು ನಾನೇನು ಬೇರೆಯೊಳಗೆ ಮಾಡತ್ತೀನಿ ನನ್ನ ಮುದ್ದಿನ ಹೆಂಡ್ತಿಗೆ ಮಾಡತ್ತೀನಿ ಹೇಳ್ಬೇಕು ಯಾವ ಕಲರಿಂದ ಇಷ್ಟ ಸೀರೆ ನಿನ್ಗೆ ಬರೀ ಯಾವಾಗಲೂ ಚೂಡಿದಾರ ಹಾಕೊಂಡಿರ್ತಿ ಸೀರೆ ಉಟ್ಕೊಂಡ್ರೆ ನಾನು ತಂದು ಸೀರೆ ಉಟ್ಕೊಂಡ್ರೆ ಹೆಂಗೆ ಕಂತೀನಿ ನೋಡ್ಬೇಕು ನಾನು ಈಗ ಹಬ್ಬಗಳು ಬೇರೆ ಬಂದವು ಬೇಕಿದ್ರೆ ದುಡ್ಡು ಕೊಡ್ತೀನಿ ನಿನ್ಗೆ ಇನ್ನೊಂದು ಸೀರೆ ತಗೋ ನಾನು ನಾಳೆ ಪಟ್ನಕ್ಕೆ ಹೋಗತ್ತೀನಿ ನನ್ನ ಹೆಂಡ್ತಿಗೆ ಸೀರೆ ತೊಗೊಂಡು ಬರವ ನಾನು ಅದು ರೀ ನನಗೆ ಪಿಂಕ್ ಕಲರಿಂದ ಇಷ್ಟ. ಅದ ಕನ್ನಡದೊಳಗೆ ಹೇಳು ನನಗೇನು ಅರ್ಥ ಆಗ್ಬೇಕು ಪಿಂಕ್ ಕಲರ್ ಅಂದ್ರೆ ಯಾವ ಕಲರ್ ಅದು ಕೆಂಪದ ಏನು ಹಸಿರ್ದು ಏನು ನೀಲಿ ಬಣ್ಣದ ಯಾವ ಬಣ್ಣದ ಆಗ ನಂದು ಒಡ್ನೆ ಐತ್ ನೋಡ್ರಿ ಇದ ಕಲರ್ ಪಿಂಕ್ ಕಲರ್ ಅಂದ್ರೆ. ಈ ಕಲರ್ ಏನು ತಗೋ ನಾಳೆ ಪಟ್ನಕ್ಕೆ ಹೋಗ್ಬೇಕಾದ್ರೆ ಮರೀದೆ ಒಂದು ಬ್ಯಾಗ್ ಒಳಗೆ ಇದು ಒಡ್ನೆ ಹಾಕೊಟ್ಬಿಡು ಸೇಮ್ ಇದ ಕಲರ್ ತಗೊಂಡ್ ಬರ್ತೀನಿ ಅಂತ ಆಯ್ತ್ರಿ. ಗಿರ್ಜಾ ಕಾಯಕ್ ನಮ್ಮನ್ ಬಿಟ್ಟು ಇಷ್ಟು ಬರಾಬರ ಹೋಗತೈತ್ ನಾವ್ ಇನ್ ಬರಾತೀವಿ ಅನ್ನೋದ್ ಖಬರ್ ಐತಾ ಇಲ್ಲ ಇವಕ್ಕಾಗೆ. ಓ ಗಿರ್ಜಾಕ ಇನ್ ನಾವ್ ಬರಾತೀವಿ. ಗೊತ್ತೈತ್ ಬಾರವ ನನಗೂ ಇನ್ ಬರಾತೀರ ಅನ್ನೋದು ಅಷ್ಟು ಗೊತ್ತಿಲ್ದ ಏನ್ ನಾನು ಹೋಗತಿಲ್ಲ. ಯಾಕೆ ಬರಾಬರ ಹೋಗತ್ತೀನಂದ್ರೆ ಒಂದ್ ಸ್ವಲ್ಪ ಜಲ್ದಿ ನೋಡ್ಕೊಂಡು ವಾಪಸ್ ಬಂದು ಊಟ ಮಾಡೋ ಟೈಮ್ ಅಷ್ಟೊತ್ತಿಗೆ ಬಂದ್ಬಿಡೋಣಂತ ನಾನು ಹೋಗತೀನಿ. ಇವ್ರು ಆಮೇಲೆ ನೋಡ್ಕೊಂಡು ಬರಲ್ಲ ತೆಳ್ಕೊಂಡು ಹಂಗೆ ಬರತ್ತೀರಿ ಹಿಂಗೊಂದು ಕಾಲು ಹಾಕೊಂಡು ಹಂಗೊಂದು ಕಾಲು ಹಾಕೊಂಡು ನೋಡಿ ಊರು ದಾಟ್ಕೊಂಡು ಬರೋ ಅಷ್ಟೊತ್ತಿಗೆ ಇಷ್ಟು ಟೈಮ್ ಆತು. ಇಲ್ಲಿಂದ ಮತ್ತೆ ಭಾಳ ದೂರ ಹೋಗ್ಬೇಕು ನಡ್ಕೊಂಡು ಮಳೆ ಗಿಳೆ ಬಂತಂದ್ರೆ ಮುಗೀತು ಕೆಸರಾಗಿ ಹೋದಂಗೆ ನಾವು. ಅದಕ್ಕೆ ಜಲ್ದಿ ಬರ್ರಿ. ಈಗ ಮೇಕೆ ಕಟ್ ಹಾಕಿದ್ದಾರೆ ಆ ಕಡೆ ಕಟ್ಟೆ ಮೇಲಿಂದ ಇಳ್ದೆ ಹಿಂಗೆ ಬರ್ರಿ. ನಕ್ಕ ಮತ್ತು ಮಳೆ ಗಿಳೆ ಬಂದ್ರೆ ಭಾಳ ಫಜೀತಿ ಆಕೈತೆ ನಮ್ದು. ಎರಡು ಛತ್ರಿ ತೊಗೊಂಡೀವಿ ಜಲ್ದಿ ಹೋಗಿ ಜಲ್ದಿ ಬಂದ್ಬಿಡೋಣಂತ ನಡ್ರಿ. ಸರೋಜಾ ಇಳಿ ಕೇಳೋದು ಸಣ್ಣ ಮೇಕೆ ಮರಿ ನೋಡಕ ಎಷ್ಟು ಚಂದ ಐತಿದೆ. ಮೇ ಮೇ ಮುದ್ದು ಕಟ್ಟಾಕ್ದಂಗಿದಾರ ಅದಕ್ಕಿಲ್ಲ ಅಂತಂದ್ರೆ ಇಷ್ಟೊತ್ತಿಗೆ ಓಡೋಗ್ಬಿಡೋದು. ಆತ ಜಲ್ದಿ ಬರವ ಟೈಮ್ ಆಕೇತಂದ್ರು ಮತ್ತು ಮೇಕೆ ಮರಿ ಮಾತಾಡ್ಸ್ಕೊಂತ ಹಂಗೆ ಹಿಂಗೆ ಮಾಡಿ ಟೈಮ್ ಮಾಡ್ತೀರಿ ನೋಡಿ. ಸುಶೀಲಾ ಆಕಿ ದಾರಿ ಯಾಕಾಯತಿ ಈ ಕಡೆ ನಿಲ್ದು ಬಾ ನೀನು. ಸರೋಜಾ ಸರಿ ಇಲ್ಲಿ ದಾರಿ ಬಿಡು ಇಳಿತೀನಿ ನಾನು. ಇದ್ರ ತಾಯಿ ಏನೋ ಇದು ಓಯ್ ಮೇ ಮೇ ಆಯ್ತಾಯ್ತು ಬರ್ತೀನಿ. ಸರೋಜಾ ಸಾಕು ಬಾ ಈಗ ಆಮೇಲೆ ಬರ್ಬೇಕಾದ್ರೆ ಮಾತಾಡ್ಸು ಅಂತ ಯಾವಕ್ಕೆ ಜಲ್ದಿ ಬಾ. ನೋಡಲ್ಲಿ ಗಿರಿಜಾಕ ಎಷ್ಟು ಬರ ಹೋಗತೈತಿ. ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಸರೋಜಾ ಮಾತಾಡ್ತಿರೋದ್ರಿ. ಗಿರಿಜಾಕ ಬದಲಿ ನಾನು ಮಾತಾಡತ್ತೀನಿ ರೀ. ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಏನಂತಂದ್ರೆ ನಿನ್ನೆ ವಿಡಿಯೋದೊಳಗೆ ಭಾಳ ಮಂದಿ ಹುರುಳಿ ಹಿಟ್ಟಿನ ಜುನ್ಕಾ ರೆಸಿಪಿ ಹೇಳ್ರಿ ಹುರುಳಿ ಹಿಟ್ಟು ಹೆಂಗೆ ಮಾಡೋದಂತ ಹೇಳ್ರಿ ಅಂತ ಕೇಳಿದ್ರಿ. ಖಂಡಿತ ಮುಂದಿನ ದಿನಗಳಲ್ಲಿ ಹುರುಳಿ ಹಿಟ್ಟಿನ ಜುನ್ಕಾ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ. ಅದು ನಾವು ಹುರುಳಿ ಕಾಳನ್ನು ಹುರಿದ್ಬಿಟ್ಟು ಬಿಸ್ಕೊಂಡು ಬಂದು ಆ ಥರ ಎಲ್ಲ ಶೇರ್ ಮಾಡ್ಕೋತೀನಿ ರೀ. ಹುರುಳಿ ಹಿಟ್ಟು ಹೆಂಗೆ ಮಾಡೋದಂತ ಕೇಳಿದ್ರಿ. ಹುರುಳಿ ಹಿಟ್ಟನ್ನು ಹುರುಳಿ ಕಾಳೇನು ಇರ್ತೈತಲ್ರಿ ಅದನ್ನು ನಾವು ಚೆನ್ನಾಗಿ ಹುರ್ಕೋಬೇಕ್ರಿ. ಒಲೆ ಮೇಲೆ ಹುರ್ಕೊಂಡು ಆಮೇಲೆ ಬೀಸೋ ಕಲ್ಲಲ್ಲಿ ಬಿಸ್ಕೊಂಡು ಬರ್ಬೇಕ್ರಿ. ಅಷ್ಟು ಸ್ವಲ್ಪ ಎಲ್ಲ ಗಿರ್ನಿಗೆ ಹಾಕ್ಕೊಡಲ್ಲ. ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡ್ರು ಆಗ್ತೈತೆ ಅನ್ನೋ ಗೊತ್ತಿಲ್ಲ ರೀ. ನಾನು ಟ್ರೈ ಮಾಡಿಲ್ಲ. ಆದರೆ ಬೀಸೋ ಕಲ್ಲಲ್ಲೇ ಬೀಸ್ಬೇಕ್ರಿ. ಭಾಳ ನುಣ್ಣಗಾಗ್ತೈತೆ. ಅದ್ರ ಜುನ್ಕ ಭಾಳ ಅಂದ್ರೆ ಭಾಳ ಇಷ್ಟ ರೀ ನಮ್ಮ ಕಡೆಗೆ. ಅದಕ್ಕೆ ಭಾಳ ಮಾಡ್ತಾ ಇರ್ತೀವಿ. ಆಯ್ತು ಫ್ರೆಂಡ್ಸ್ ರೆಸಿಪಿ ಮುಂದಿನ ದಿನಗಳಲ್ಲಿ ಶೇರ್ ಮಾಡ್ಕೋತೀನಿ ರೀ. ಈಗ ನಂಗೆ ಬಿಟ್ಟು ಹೋಗಬಿಟ್ರೆ ರೀ ಅವ್ರು. ಓ ಗಿರಿಜಾಕ ಸುಶೀಲಕ್ಕ ನಾನು ಬರತೀನಿ ರೀ. ಬಾ ಬಾ ಜಲ್ದಿ ಓಡ್ ಬಾ. ಬರಾಬರ ಕಾಲು ಹಾಕೊಂಡು ಜಲ್ದಿ ಬರ್ರಿ. ಅಯ್ಯವ ಅಲ್ಲಿಂದ ಇಲ್ಲಿ ಮಠ ಬರೋ ಅಷ್ಟೊತ್ತಿಗೆ ಸಾಕಾಗ್ಬಿಡ್ತು ನನಗೆ. ಒಂದು ಬಾಟಲ್ನಾಗ ನೀರಾದ್ರೆ ತುಂಬ್ಕೊಂಡು ಬಂದಿಲ್ಲವ. ಈಗ ನೀರಡಿಕೆ ಆದಂಗೆ ಆಗೈತೆ. ನೋಡೋಣ ನಡಿ ಆ ಕಡೆಗೆ ಯಾರ್ದಾದ್ರೂ ಬೋರ್ ಚಾಲು ಇದ್ರೆ ಅಲ್ಲ ಕುಡಿಯೋಣಂತ. ನಡಿಯಾಕ ಮುಂದೆ ಕುಡಿದ್ರೆ ಆಕೈತೆ. ನೀರಿಗೇನು ಬರ ಐತೆ ಮುಂದೆ ಹೊಲಗಳಲ್ಲಿ ಮಸ್ತ್ ಬೋರ್ಗಳಿರ್ತಾವೆ ಅಲ್ಲ ಕುಡಿದ್ರೆ ಆಕೈತೆ. ಮತ್ತು ನೀರಿನ ಬಾಟಲ್ ಒಂದು ಎಲ್ಲಿಂದ ಹಿಡ್ಕೊಂಡು ಬರ್ತಿದ್ದಿ ಕೈ ಯಾಕೆ ಸುಮ್ಮನೆ ವಜೆ ಹಿಡ್ಕೊಳಕ್ಕೆ ಆಗೋದಿಲ್ಲ ಏನಿಲ್ಲ. ನೋಡಿ ಛತ್ರಿನ ಸರೋಜಾ ಕೈಯಾಗ ಕೊಟ್ಟು ನಾವು ಕೈ ಬಿಸ್ಕೊಂಡು ನಡೆಯತ್ತೀವಿ. ಬಾ ಬಾ ಸರೋಜಾ ನೀನು ಬರ ಕಾಲು ಹಾಕೊಂಡು ಬಾ. ಮುಂದೆ ನಡೀರಿ ನೀವು ಬರಾತೀನಿ ನಾನು. ನಾಟಿ ಮಾಡಿರೋ ಗದ್ದೆಗಳೇನವ ಇವು. ನಾಟಿ ಮಾಡಿರೋ ಗದ್ದೆ ಇವು. ಬಿತ್ತಿರೋದು ಹಿಂಗೆಲ್ಲಿರ್ತೈತೆ ಬಿತ್ತಿರೋದು ಒಂದು ಸಾಲೆ ಕಾಣ್ತೈತೆ ಹಂಗೆ. ನಾಟಿ ಮಾಡಿರೋ ಇವು. ಈಗ ನೋಡಲಿ ಯಾರೋ ಕುರಿ ಬಿಟ್ಟಾರ ನೋಡಿ ಗದ್ದೆ ಒಳಗೆ. ಶೂ ಓಯ್ ನಿಮ್ಮ ಕುರಿ ಅದ ಗದ್ದೆ ಒಳಗೆ ಹೋಗಿತ್ತು ನೋಡಪ್ಪ. ನೋಡ ನೀನು ಅಷ್ಟು ಕೂಗಿ ಹೇಳಿದ್ರು ಎದ್ದು ಬರತ್ತಿಲ್ಲ ನೋಡಯ್ಯಪ್ಪ. ಅಲ್ಲ ಮಕ್ಕೊಂಡಾನ. ಬೇರೆಯವ್ರ ಗದ್ದೆ ಕುರಿಗಳು ಬಿಟ್ಕೊಂಡು ಮರದ ಕೆಳಗೆ ಶಿಸ್ತಾಗಿ ಮಕ್ಕೊಂಡ ನೀನು. ಸುಶೀಲಾ ಸರೋಜಾ ಬರ್ರಿ ಹಂಗೆ ಹೇಳಿ ಹಂಗೆ ಹೋಗೋಣಂತ. ನಡಿಯಾಕ ಹೋಗೋಣಂತ. ಪಾಪ ಈಗ ನಾಟಿ ಮಾಡ್ದಂಗಿದ್ದಾರೆ. ನಮ್ದಾದ್ರೆ ಏನು ಬೇರೆಯವ್ರದಾದ್ರೆ ಏನು ತುಳ್ಕೊಂತ ಅಡ್ಡಾಡ್ತಿದ್ದಾವೆಲ್ಲ ಹಾಳು ಮಾಡಿಬಿಡ್ತಾವ ಕುರಿಗಳು. ಹಂಗೆ ಹೋಗೋಣಂತ. ಗದ್ದೆ ಒಳಗೆ ಬೋರ್ ಇದ್ದಂಗೆ ಐತೆ. ಸುಶೀಲಾ ನಂಗೆ ಕಣ್ಣು ಕನ್ಸತ್ತಿಲ್ಲ ನೋಡವ ಚಾಲು ಮಾಡಿದಾರ. ಕುಡ್ದಾದ್ರೆ ಹೋಗೋದು ನೀರು ಭಾಳ ಆಯಾಸ ಆದಂಗೆ ಆಗತೈತೆ ನಾನು. ಚಾಲು ಮಾಡ್ದಂಗಿದಾರಕ್ಕ. ಅದ ಪೈಪ್ ಹಾಕಿದಾರ ಅವರು. ಪೈಪಿನ ನೀರು ತಗೊಂಡು ಆಗ ಅಲ್ಲಿ ಯಾವುದೋ ಗದ್ದೆ ಒಳಗೆ ಬಿಟ್ಟಂಗಿದ್ದಾರೆ. ನಡಿಯಕ್ಕ ಮತ್ತೆ ಅಲ್ಲಿ ನೀರಾಗ ಕಾಲು ಇಟ್ಕೊಂಡು ಎಲ್ಲಿ ಹೋಗೋದು. ಮುಂದೆ ಯಾರ್ದಾದ್ರೂ ಬೋರ್ ಇದ್ದೇ ಇರ್ತೈತೆ ಅಲ್ಲ ಕುಡಿದ್ರೆ ಆಕೈತೆ ನನ್ರಿ. ಆಯ್ತು ಬ್ಯಾಡ ಬಾರವ ಅಲ್ಲಿ ಕೆಸರಾಗ ಕಾಲು ಇಟ್ಕೊಂಡು ಮತ್ತೆ ಅಲ್ಲೆಲ್ಲ ಹೋಗಿ
ಮೊದ್ಲು ಮಳೆ ಬಂದೆಲ್ಲ ಕೆಸರಾಗೈತೆ. ಇವತ್ತು ಮಳೆ ಇಲ್ಲಂತೆ ರೋಡ್ ಒಂದು ಸ್ವಲ್ಪ ಒಣದ ಐತಿದೆ. ಇಲ್ಲ ಅಂತಂದ್ರೆ ಕಾಲು ಇಡಕ್ಕೆ ಬರ್ತಿದ್ದಿಲ್ಲ ನೋಡಿ, ಅಷ್ಟು ಹಸಿದಿರೋದು. ಅದಕ್ಕೆ ಸ್ಕೂಟಿ ಕಲಿಯಕ್ಕೆ ಹೋಗ್ಬೇಡ್ರಿ ಅಂತ ಹೇಳಿ ಬಂದಿನಿ ನಾನು. ಏನೇನು ಮಾಡ್ತಾರೆ ಏನು? ಯಾರಿಗೆ? ರಾಜು ಗಂಗಾಗೆ ಹೇಳಿ ಬಂದು. ಅವು ತಗೊಳಕ ರೋಡ್ ಹಸೆ ಇದ್ದಾಗ ಸ್ಕೂಟಿ ಅದು ಕಲಿಯಕ್ಕೆ ಹೋಗ್ಬೇಡ ಅಂತ ಹೇಳಿ ಗಂಗಾಗೆ ಯಾಕೆ ಬೇಕು? ಆ ಕಡೆ ನೀರು ಇರ್ತಾವೆ. ಇವತ್ತು ಬಿಸಿಲೈತಲ್ಲಕ್ಕ, ರೋಡು ಒಣಗೈತೆ, ಕಲಿಬೋದಾಗಿತ್ತಲ್ಲ, ಯಾಕೆ ಬೇಡ ಅಂತ ಹೇಳಿ ಬಂದು? ಯಾಕೆ ಬೇಡ ಅನ್ನಿ ಅಂತಂದ್ರೆ ಮಳೆದ ಗ್ಯಾರಂಟಿ ಇಲ್ಲ ವಯವ. ಇದು ಯಾವ ಕಡೆಯಿಂದ ಮಳೆ ಮೋಡ ಆಗಿ ದಬ ದಬ ಸುರಿತೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ನಾಳೆ ಬಿಟ್ಟು ನಾಡಿದ್ದು ಹೋಗುವಂತ್ರಿ. ಮತ್ತು ರೋಡ್ ಗಿಡ ಹಸೆ ಆದ್ರೆ ಹೊಡೆಯಕ್ಕೆ ಸರಿ ಹೋಗೋದಿಲ್ಲ ಗಾಡಿ. ನೋಡಿ ಈಗೇನೋ ಒಣಗೈತವ. ಆ ಕಡೆಗೆ ನೋಡು ಮಳೆ ಮೋಡ ಹೆಂಗಾಗೈತೆ. ಆ ಮಳೆ ಮೋಡ ಏನಾದ್ರೂ ಗಾಳಿಗೆ ಈ ಕಡೆಗೆ ಬಂದರೆ ಮೂವರು ಹಾರ್ಕೊಂಡೋಗಿ ನಮ್ಮ ಊರಾಗ ಬೀಳ್ತೀವಿ ನೋಡು. ಅಯ್ಯ ನಡಿಯಕ್ಕ, ಆ ಮಳೆ ಮೋಡ ಈ ಕಡೆ ಗಾಳಿಗೆ ಬಂದು ಮಳೆ ಬೀಳೋಷ್ಟಿಗಂತ ನಾವು ಹೋಗಿ ಮನೆಗೆ ಮುಡ್ತೀವಿ. ಆದರೂ ಗಂಗಾ ಕರ್ಕೊಂಡು ಬರ್ಬೇಕಾಗಿತ್ತಕ್ಕ. ಹ್ಞೂ ನೋಡಕ್ಕ, ಗಂಗಾಗೆ ಕರ್ಕೊಂಡು ಬಂದಿಲ್ಲ ನೀನು. ಅವಾಗಿಂದ ಕೇಳ್ಬೇಕು ಅನ್ಕೊಳತ್ತೀನಿ. ನೀವು ಮಾತಾಡತ್ತೀರಿ ಬಿಡು. ಮಧ್ಯ ಶಿವ ಪೂಜೆಲಿ ಕರಡಿ ಬಿಟ್ಟಂಗೆ ಯಾಕೆ ಮಾತಾಡ್ಬೇಕಂತ ಸುಮ್ಮನಾದ್ನಿ ನಾನು. ಕರ್ಕೊಂಡು ಬರ್ಬೇಕಾಗಿತ್ತು, ಪಾಪ ಬರ್ತಿದ್ಲ ಅವಳು. ಮನ್ಯಾಗ ಅವಳು ಒಬ್ಬಳೇ ಇದ್ದಿದ್ರೆ ಕರ್ಕೊಂಡು ಬರ್ತಿದ್ನವ. ಮತ್ತು ನನ್ನ ಮಗನೂ ಇದ್ದಾನೆ, ಹೆಂಗೆ ಕರ್ಕೊಂಡು ಬರ್ತೀವಿ ಹೇಳು? ಅದಕ್ಕೆ ಬ್ಯಾಡಿರು ನೀನಂತ ನಾನು ಇಲ್ಲೂ ಹೋಗತ್ತೀನಂತ ಬಂದಿಲ್ಲ. ಸುಶೀಲಾ ಸರೋಜ ಅವ್ರ ಮನೆ ಹತ್ರಕ್ಕೆ ಹಂಗೆ ಅಡ್ಡಾಡ್ಕೊಂತ ಹೋಗಿ ಬರ್ತೀನಂತ ಬಂದೀನಿ. ಈ ಕಡೆಗೆ ಹೋಗಿದ್ದು ಗೊತ್ತಿಲ್ಲ, ಈಗ ಹೋಗಿ ಹೇಳ್ಬೇಕು. ಹೌದೇನು? ರಾಜು ಮನ್ಯಾಗಿದ್ದು ಗೊತ್ತಿಲ್ಲ ಬಿಡಕ್ಕ ನನಗೆ. ಮುಂಜಾನೆ ಅವ್ರ ಅಪ್ಪ ಮಗ ಗಾಡಿ ಮ್ಯಾಗಿಂದೆಲ್ಲ ಹೋಗತ್ತಿದ್ರೆ ಹೇಳಿ ನೋಡಿದ್ನಿ. ಅದಕ್ಕೆ ಪಟ್ನ ಗಿಟ್ನಕ್ಕೆ ಹೋಗಿದ್ದಾರೇನೋ ಅವರಿಬ್ರು. ಗಂಗಾ ಒಬ್ಬಳೇ ಇರ್ತಾಳೆ, ಕರ್ಕೊಂಡು ಬರ್ಬೇಕೇನಿಲ್ಲ ಅಕ್ಕ ಅಂತ ಕೇಳಿದ್ನಿ ನಾನು. ರಾಜು ಇದ್ರೆ ಇರಲಿ ಬಿಡು, ಪಾಪ ಮತ್ತು ಇಷ್ಟು ದಿನ ಒಬ್ಬಳೇ ಇರತ್ತಿದ್ಲು. ಗಂಡ ಬಂದಾನೀಗ, ಆರಾಮಾಗಿ ಇಬ್ರು ಗಂಡ ಹೆಂಡತಿ ಇರಲಿ. ಮುಂಜಾನೆ ಅವ್ರ ಅಪ್ಪ ಹೊಲಕ್ಕೆ ಬಿಟ್ಟು ಬರಕ್ಕೆ ಹೋದಾಗ ನೋಡ್ದಂಗಿಂದಿ ತಗೋ ನೀನು. ಮತ್ತು ಬಿಟ್ಟು ಹಂಗೆ ಬಂದವನು ವಾಪಸ್. ನಾನು ಈ ಕಡೆಗೆ ಬಂದೆ, ಅವ್ನು ಬಂದಂಗಿದ್ದಾನೆ. ಹ್ಞೂನವ, ಆರಾಮಿರ್ಲಿ ಗಂಡ ಹೆಂಡತಿ. ಅದ ಬಯಸೋದು ನಾನು, ಮತ್ತೇನು ಬೇರೆದು ಬಯಸಲ್ಲವ. ಆರಾಮಿರ್ಲಿ ನನ್ನ ಸೊಸೆ ಮಗ. ಆಯ್ತಾಯ್ತು ಬರವ, ಎಲ್ಲಾದ್ರೂ ನೀರು ಸಕ್ತೈತ ನೋಡಿ ಒಂದು ಸ್ವಲ್ಪ ಹೊತ್ತು ನೀರು ಕುಡ್ದು ಕುಂತು ಹೋಗೋಣಂತ್ರಿ. ಎಲೆ ಅಡಿಕೆ ಹಾಕೊಂಡಿಲ್ಲ ನಾನು, ಎಲೆ ಅಡಿಕೆ ಹಾಕ್ಕೊಂಡು ಹಂಗೆ ಹೋಗೋಣಂತ. ಅಯ್ಯವ್ವ ಸಾಕು ಆಯ್ತು ನೋಡು. ಛತ್ರಿ ಹಿಡ್ಕೊಂಡು ನಡೆಯತ್ತಿಲ್ಲ, ಇಷ್ಟು ಸುಸ್ತಾಗತ್ತೈತೆ ನನಗೆ. ಪಾಪಿಸ್ಕೊಳ್ಳೋನ್ ತಡಿಯವ. ಸರೋಜ ಛತ್ರಿ ಕೊಡವ. ಅಯ್ಯವ್ವ ಈಗ ಒಂದು ಸ್ವಲ್ಪ ಸಮಾಧಾನ ಆದಂಗೆ ಆಯ್ತು ನೋಡವ ನನಗೆ. ಸರೋಜ ನೀನು ನೀರು ಕುಡಿ ಬಾ, ಸಾಕು ನನಗೆ ಇಷ್ಟು. ಎಲೆ ಅಡಿಕೆ ಹಾಕೋತೀನವ, ಎಲೆ ಅಡಿಕೆ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಕುಂತು ಆಮೇಲೆ ಹೋಗೋಣ. ಇನ್ನು ಎಷ್ಟು ದೂರ ಹೋಗ್ಬೇಕಕ್ಕ? ಅವಾಗಿಂದ ನೋಡಿ ಸಾಕಾಗ್ಬಿಡ್ತು ನನಗೆ. ಕಾಲಾಗ ಚಪ್ಪಲಿ ಬೇರೆ ಹಾಕೊಂಡು ಬಂದಿಲ್ಲ ನಾನು. ಕಾಲಿಗೆ ಕಲ್ಲು ಸಣ್ಣ ಸಣ್ಣ ಕಲ್ಲು ಇರ್ತಾವೆ ನೋಡು, ಅವು ಚುಚ್ಚಾತಾವ. ಅದಕ್ಕೆ ಹೇಳಿದ್ನಿ ನಾನು, ಮಳೆ ಬಂದು 2 ದಿನ ಆಗೈತೆ, ಕೆಸರಿಲ್ಲಿಂದ ಇರ್ತೈದಂದ್ರೆ ಏನಂದೆ? ಇಲ್ಲ ನಡೆಯಕ್ಕೆ ಹೊಲದಾರಿಲಿ ಕೆಸರು ಇರ್ತೈತೆ, ಮತ್ತು ಚಪ್ಪಲಿ ಹಾಕೊಂಡು ನಡೆಯಕ್ಕೆ ಬರೋದಿಲ್ಲ, ಏನಿಲ್ಲ, ನೀನು ಬೇಕಿದ್ರೆ ಹಾಕೋ, ನಂಗೆ ಬೇಡ ಅಂದೆ. ಈಗ ನೋಡಿ ಏನಾಯ್ತು ತಗೋ, ನನ್ನ ಚಪ್ಪಲಿ ಹಾಕೋ ಇರಲಿ. ಈಗ ಇಲ್ಲೊಂದು ಒಣದಾರಿ ಐತ್ ಬಿಡು, ಇಲ್ಲ ಅನ್ನತ್ತಿಲ್ಲ ನಾನು. ಮುಂದೆ ಬರ್ರಿ ಗೊತ್ತಾಕೈತಿ ನಿಮ್ಗೆ. ನಾವು ಎಷ್ಟು ಸತ್ತೆ ಅಡ್ಡಾಡಿಲ್ಲ ಈ ದಾರ್ಯಾಗ. ಇಲ್ಲಂತಂದ್ರೆ ನೀರು ಹರಿದು ಕೆಳಗೆ ಹೋಗ್ತೈತೆ, ಹಂಗಾಗಿ ರೋಡ್ ಒಣ ಇರ್ತಾವೆ. ಅಲ್ಲಿ ಮುಂದೆ ಕಬ್ಬಿನ ಗದ್ದೆಗಳಿದಾವೆ ನೋಡಿ, ಅಲ್ಲಿಂದ ಹೋಗೋದು ಪಜೇತಿ ಐತೆ ನೋಡಿ ನಮ್ದು. ಆತಾತ ಬರ್ರಿ ಮುಂದೆ ನೋಡೋಣಂತೆ. ಈಗ ಏನು ಚಪ್ಪಲಿ ಹಾಕೋತಿ? ಇಲ್ಲ ಸರೋಜ ನೀನು? ಇಲ್ಲ ಅಂತಂದ್ರೆ ಬರ ಬರ್ರಿ, ಲೇಟ್ ಆಕೈತೆ, ಮತ್ತು ಹೋಗಿ ಬರೋಣ ಕಡೆ. ಸರೋಜ ತಗೋ ಚಪ್ಪಲಿ ಹಾಕೋ. ನಾನು ಬ್ಯಾಗ್ ನಡೆಯಕ್ಕ ಹಂಗೆ ಬರ್ತೀನಿ ನಾನು. ಬರೆಗಲ್ಲ ಅಡ್ಡಾಡಿ ರೂಢಿ ಐತೆ ನಮ್ಗೆ. ಏನಿಲ್ಲ ಕಲ್ಲು ಭಾಳ ಚುಚ್ಚಾತಾವ ಅಂತ ಹೇಳಿದ್ನಿ ಅಷ್ಟೆ. ಪಾಪ ನೀನು ಬೇಕಂತ ಚಪ್ಪಲಿ ಹಾಕೊಂಡು ಬಂದು ಈಗ ನನ್ನ ಕೊಟ್ಟು ಬರೆಗಾಲಲ್ಲಿ ನಡ್ಕೊಂಡು ಬರ್ತೀಯ. ಬೇಡ ಬರ್ರಿ ಹೋಗೋಣ. ಆತಾತ ಬರ್ರಿ ಹೋಗೋಣ. ನೋಡ್ರವ ಹೋಗೋದಾರ ಕೆಸರಿಲ್ಲ ಅನ್ನತ್ತಿದ್ರಿ. ಇದೇನು ಮತ್ತೆ ಸುಶಿ ಏನಿದೆ? ಅದಾಕ ಕೆಸರು ಐತೆ ಇಲ್ಲ ಅನ್ನತ್ತಿಲ್ಲ, ಆದ್ರೆ ಒಂದು ಕಡೆ ಇರ್ಲಿಂತ್ರ ದಾಟ್ಕೊಂಡು ಹೋಗ್ಬೋದು ನೋಡ್ರಿ. ಇಲ್ಲಿಂದ ಅಲ್ಲಿ ಜಿಗಿಬೇಕೀಗ. ದಿಬ್ಬದ ಮೇಲೆ ಕಾಲಿಟ್ಕೊಂಡು ಸಾವಕಾಶ ಬರವ. ಏನಕ್ಕ ಇಲ್ಲಿಂದ ಶಿಸ್ತಾಗ ಅಲ್ಲಿ ಜಿಗಿದ್ಬಿಟ್ಟು? ಸರಿ ಈಗ ನಾನು ಜಿಗಿತೀನಿ. ಸರಿಯಾ ಸರೋಜ, ನಾನು ಜಿಗಿತೀನಿ. ಆಯ್ತು ಬಾರಕ್ಕ. ಇವಾಗ ಏನಾಯ್ತು? ಹೋಗತ್ತೈತೆ ಮತ್ತೆ ಆ ಕಡೆ ಸರ್ ನಿಂತ್ಕೊಂಡೈತೆ. ಗಿರಿಜಕ್ಕ ಯಾಕೆ ನಿಂತ್ಕೊಂಡೆ? ನಡಿಯಕ್ಕ, ಅವಾಗಿಂದ ನಮ್ಗೆ ಅವಸರ ಮಾಡತ್ತಿದ್ದೆ, ಈಗೇನಾಯ್ತು? ಯಾಕಿಲ್ಲ, ನೀವು ಮುಂದೆ ನಡ್ರಿ, ಬರ್ತೀನಿ ನಾನು. ಅಲ್ಲಿಂದ ಬಂದ್ವಲ್ಲ, ಕಾಲಿಗೆಲ್ಲ ಕೆಸರು ಅನ್ಕೊಂಡ್ಬಿಟ್ಟೈತೆ. ಕಾಲು ತೊಳ್ಕೊಂಡು ಬರ್ತೀನಂತೆ, ನಡ್ರಿ. ಮತ್ತು ಕೆಸರು ಕಾಲಾಗ ಬಂದ್ರೆ ಬಡ್ಡಿಗೆಲ್ಲ ಅನ್ಕೊಂಡ್ಬಿಡ್ತೈತೆ. ಹೌದೇನು? ನಾನು ಇವಾಗ ಏನಾಯ್ತು ಅಷ್ಟು ದೂರ ಸರ್ ನಿಂತ್ಕೊಂಡೈತೆ ಅನ್ನತ್ತೀನಿ. ಆತ ತಗೊಳಕ ಕಾಲು ತೊಳ್ಕೊಂಡು ಬಾ, ನೀನು ಹೋಗ್ತೀವಿ ನಾವು. ಸರೋಜ ಬಾ ಹೋಗೋಣ. ಹಿಂಗೆ ಹೋಗ್ಬೇಕಾದ್ರೆ ಎಷ್ಟು ಚಂದ ಅನಿಸ್ತೈತಲ್ಲ ಇಲ್ಲಿಂದ. ಯಾವುದಾದ್ರೆ ಹಾಡು ಹಾಡ್ಬೇಕು ಅನ್ಸತೈತೆ. ತಡಿಯವ, ಯಾವ್ದು ಹಾಡು ಹಾಡಲಿ? ಹಳ್ಳಿ ಹಾಡು ತಂದ ಹಳ್ಳಿ ಬಾಳು ತನ ನಂಬು
ಹೋಗತಿ ಛತ್ರಿ ತಗೊಂಡೋಗವ ಮತ್ತೆ ಇಲ್ಲಿ ಕೆಳಗಿಟ್ಟು ಎಲ್ಲಿ ಕಾಲು ತೊಳ್ಕೊಳ್ಳಿ ನಾನು ತಗೊಂಡೋಗಿ ಬರ್ತೀನಿ. ಆಯ್ತು ಕೊಡಕ್ಕ ತಗೊಂಡೋಗ್ತೀನಿ. ಆಕಾಶದಾಗಿ ಯಾರೋ ಮಾಯಗಾರನು ಚಿತ್ತಾರ ಮಾರಿ ಹೋಗೋನೆ. ಇದ್ದಿದ್ದೊಂದು ಛತ್ರಿ ಆಯ್ತವ ಅದು ಹಾಡು ಆಡ್ಕೊಂತಿ ಸರ್ಜಿ ಮತ್ತೆ ಕೆಳಗಿಳಗೆ ಬೀಳ್ಸಿದಾಳವ. ಹೇಳ್ತೀನಿ ತಡಿಯಾಕೆ ಯವ್ವ ಸರೋಜಾದೇವಿ, ಆಮೇಲೆ ಹಾಡಾಡು ಅಂತೀನಿ. ನೀನು ಮೊದಲು ನನ್ನ ಛತ್ರಿ ಗಟ್ಟಿಗೆ ಹಿಡ್ಕೊಂಡು ಹೋಗಿ ಹೇಳ್ತೀನಿ. ಡೋಂಟ್ ವರಿ ಗಿರಿಜಕ್ಕ, ನೀನು ಡೋಂಟ್ ವರಿ. ನಂಬಿಕೆ ಅಂದ್ರನ ನಾನು ಅಂದ್ರನ ನಂಬಿಕೆ. ಇಲ್ಲಿಂದ ಕೆಳಗೆ ನಾನು ಬೇಕಿದ್ರೆ ಬಿದ್ದುಬಿಡ್ತೀನಿ, ಆದ್ರೆ ಕೈಯಾಗಿನ ಛತ್ರಿ ಅಂದ್ರೂ ಬಿಡಲ್ಲ ನಾನು. ಓಕೆನಾ? ಯು ಕಮ್ ಕಮ್ ಫಾಸ್ಟ್. ಕಾಲು ತೊಳ್ಕೊಳ್ಳೋದು ನೆಪ ಹೇಳಿ ಇವ್ರಿಗೆ. ಕಾಲು ತೊಳ್ಕೊಳತೀನಿ, ತೊಳ್ಕೊಂಡಾದ್ಮೇಲೆ ಹೋಗೋದು ಹೆಂಗೆ ಯೋಚನೆ ಮಾಡತ್ತೀನಿ. ಅಯ್ಯವ್ವ, ಮೊದ್ಲು ನನಗೆ ನೀರಂದ್ರೆ ಭಯ ಆಗ್ತೈತೆ. ಅಂಥದ್ರಾಗ ಈ ಸಣ್ಣ ಬಡ್ಡಿ ಮೇಲೆ ದಾಟ್ಕೊಂಡು ಹೆಂಗೆ ಹೋಗೋದವ? ಈ ಬಿಡಾಡಿಯರ್ ಹಾಡು ಆಡ್ಕೊಂತ ಹೆಂಗೋ ಪಾರಾದ್ರೆ ನನ್ನ ಬಿಟ್ಟು ನಂದೈತೆ ನೋಡಿ ಪಜ್ಜೈತಿ. ಏನು ಮಾಡ್ಲಪ್ಪ ದೇವ್ರೆ. ಜಲ್ದಿ ಕಾಲು ತೊಳ್ಕೊಂಡು ಬಾರಕ್ಕ. ನೀನು ಇಲ್ಲ ಲೇಟ್ ಮಾಡಿದೆ ಅಂತಂದ್ರೆ ಮತ್ತೆ ವಾಪಸ್ ಮನೆಗೆ ಹೋಗಕ್ಕೆ ಲೇಟ್ ಆಕೈತೆ ನೋಡಿ ನಮ್ಗೆ. ಜಲ್ದಿ ಬಾ. ಬನ್ನಿ ತಡಿಯವ. ಕಾಲಿಗೆ ಕೆಸರು ಭಾಳ ಅಂದ್ಕೊಂಡಿತ್ತಿದ್ದೆ, ಹೋಗಾಕನೇ ಇಲ್ಲ ನೋಡಗ. ಅಯ್ಯೋ ಇದ್ರೆ ಇರ್ತೈತೆ ಬಾರಕ್ಕ. ಮನೆಗೆ ಹೋಗಿ ಸುಡೋ ನೀರಲ್ಲಿ ಒಂದ್ಸತಿ ಕಾಲು ತೊಳ್ಕೊಳ್ಳುವಂತೆ ಬಾ. ಈಗ ನಮ್ಗೆ ಹೇಳತ್ತಿದ್ದಿ, ಈಗ ನೀನ ಲೇಟ್ ಮಾಡತ್ತೀನಿ ನೋಡಕ್ಕ. ಬನ್ನಿ ತಡಿಯವ. ಹರೇ ರಾಮ್ ಕೃಷ್ಣ. ಅಯ್ಯವ್ವ ಹೆಂಗೆ ಹೋಗ್ಲವ ಇಲ್ಲಿಂದ? ಹೆದರಿಕೆ ಆಗತ್ತೈತೆ ನನಗೆ. ಓಂ ನಮ ಶಿವಾಯ, ಓಂ ನಮ ಶಿವಾಯ. ಈ ಬಿಡಾಡ್ಯಾರ ಇಲ್ಲ ನಿಂತ್ಕೊಂಡಾರ. ಆ ಕಡೆಗಾದ್ರೆ ಕಡೆಗೆ ಹೋದ್ರೆ ಕುತ್ಕೊಂಡತ್ರ ಬರ್ತಿದ್ನಿ ನನ್ನ ಬಡ್ಡೆ ಮ್ಯಾಗಿಂದ. ಇಲ್ಲ ನಿಂತ್ಕೊಂಡು ನೋಡತ್ತಾರ. ಹೆಂಗೆ ಬರ್ತೈತೆ ಗಿರ್ಜಕ್ಕ ನೋಡೋಣಂತ ಈ ಕಡೆಗ ನೋಡತ್ತಾರ ನೋಡಿ. ನನಗೆ ಬೇರೆ ಹೆದರಿಕೆ ಆಗತ್ತೈತವ್ವ. ಏನು ಮಾಡಲಿ ಈಗ? ನಮ್ಮ ಹೊಲದ ಕಡೆಗಿರೋದು ಆ ದೊಡ್ಡ ಸೇತುವೆ ಮ್ಯಾಗ ಹೋಗಾಕ ಹೆದರಿಕೆ ಆಗತ್ತೈತೆ ನನಗೆ. ಇಷ್ಟು ಸಣ್ಣ ಬಡ್ಡೆ ಮ್ಯಾಗ ಇಲ್ಲಿಂದ ಅಲ್ಲಿಂದ ಹೆಂಗೆ ದಾಟ್ಲು ಹೋಗ್ಲವ ನಾನು? ಕಾಪಾಡಪ್ಪ ದೇವ್ರೇ ಪರಮಾತ್ಮ. ಅಲ್ಲಿ ನೋಡ ಸರೋಜ, ಗಿರ್ಜಕ್ಕಾಗಿ ಹೆದರಿಕೆ ಆಗತೈತೆ. ಆ ಕಡೆ ಈ ಕಡೆ ಹೊಲ ಆಡ್ಕೊಂಡು ಬರತೈತೆ. ತಡಿ ಕೇಳ್ತೀನಿ. ಯಾಕೆ ಗಿರ್ಜಕ್ಕ ಹೆದರಿಕೆ ಆಗತೈತ? ಹೆದರಿಕೆ ಆಗತೈತೆ ನನಗಂತ ಹೇಳಿದ್ನಿ ನಾನು ನಿನಗೆ. ಹೇಳಿಲ್ಲ ಬಿಡು. ಆ ಕಡೆ ಈ ಕಡೆ ಹೊಲ ಆಡತ್ತೆ ಅಲ್ಲ, ಅದಕ್ಕೆ ಕೇಳಿದ್ನಿ. ಆತ ತಗೊಳಕ ಜಲ್ದಿ ಬಾ. ನಾ ಬಂದ್ವಲ್ಲ ಈಗ ಹಂಗೆ ಬಾರಕ್ಕ. ತೆಳ್ಳಗಿದಾರಿ ಬಿಡಾಡಿಯರು ಗಸ ಗಸ ಹೋಗದೆ ಇನ್ನೇನು ಮಾಡ್ತಾರೆ ಹೇಳು? ತಡಿಯವ ಹಂಗ ಮೆಲ್ಲಕ್ಕೆ ಹೋಗ್ತೀನಿ. ಗಿರ್ಜಕ್ಕ ಕೈ ಕೊಡಿಲ್ಲಿ. ಅಯ್ಯವ ಈಗ ಒಂದು ಸ್ವಲ್ಪ ಜೀವ ಬಂದಂಗೆ ಆಯ್ತವ. ಶಿವ ಶಿವ ಶಿವ. ಅಲ್ಲಿಂದ ದಾಟ್ ಬರೋ ಅಷ್ಟೊತ್ತಿಗೆ ಅಂದ್ರೆ ಸಾಕಾಯ್ತವ ನನಗೆ. ನಡ್ರಿ ಜಲ್ದಿ. ಅದೇ ಈಕಿ ಯಾಕೆ ನಿಂತ್ಕೊಂಡಾಳ? ಸುಶೀಲಾ. ಥೂ ಇವಕ್ಕ ಅಂತ ಜಿಂಕೆಗಳಿಗೆ ಓಡಿಸ ಬಿಡ್ತೈತೆ. ತಡಿ ಹೇಳ. ಸುಮ್ಮನೆನಕ್ಕ ಶಬ್ದ ಮಾಡಬೇಡ. ಅಲ್ಲಿ ನೋಡಿ 3 ಜಿಂಕೆ ಇದಾವೆ. ವಾವ್ ಸೋ ಬ್ಯೂಟಿಫುಲ್ ಅಕ್ಕ. ಸಣ್ಣದು ಹಿಡ್ಕೊಂಡು ಮುದ್ದಾಡ್ಬೇಕು ಅನ್ಸತೈತೆ ನನಗೆ. ನೀನು ನಂಗೆ ಆಡೋದಕ್ಕೆ ನಿನ್ನ ಕಡೆಗೆ ನೋಡತೈತೆ ನೋಡಿ ಸರ್ಜಿ. ಅದು ಎಷ್ಟು ಚಂದ ಐತೆ ನೋಡೋದು, ಮುದ್ದಾಗೈತೆ. ಆಮೇಲೆ ಇಷ್ಟು ಹತ್ರಕ್ಕೆ ಬಂದೀವಿ, ಅವೇನು ಎದುರು ಓಡೋ ಹೋಗತ್ತಿಲ್ಲಲ್ಲ. ನೋಡಕ್ಕ ಇಷ್ಟು ಹತ್ರಕ್ಕೆ ಬಂದೀವಿ, ಓಡೋ ಹೋಗತ್ತಿಲ್ಲ ಅವು. ಅಯ್ಯೋ ಇಷ್ಟು ಹತ್ರದಿಂದ ಇವತ್ತು ನೋಡತ್ತೀನಿ ನಾನು. ಹೌದೇನಕ್ಕ? ಅದು ಸಣ್ಣದು ಎಷ್ಟು ಮುದ್ದಾಗೈತಲ್ಲ. ನಾನು ನೋಡಿನಕ್ಕ ಹತ್ರದಿಂದ. ಯಾವಾಗಂದ್ರೆ ನಾವು ತಿರುಪತಿಗೆ ಹೋಗಿದ್ವಿ, ಆವಾಗ ಮೆಟ್ಲ ಮೇಲೆ ನಡ್ಕೊಂಡು ಹೋಗ್ತೀನಿ ನೋಡಿ ಕಾಲ್ದಾರಿಲಿ. ಅಲ್ಲಿ ಹತ್ರಕ್ಕೆ ಬರ್ತಾವೆ. ಮನುಷ್ಯರಿಗೂ ಇದ್ರಲ್ಲಕ್ಕ ಅವು ಹಂಗೆ ಬರ್ತಾವೆ. ಕೈಯಾರ ಏನಾದರೂ ತಿನ್ನಿಸಿದ್ರು ತಿಂತಾವೆ. ಅಷ್ಟು ಚಂದ ಇರ್ತಾವೆ ಗೊತ್ತೆ. ಆ ಸಣ್ಣದು ಭಾಳ ಇಷ್ಟ ಆಯ್ತಕ್ಕ ನನಗೆ. ಹಿಡ್ಕೊಡಕ್ಕ. ಹೌದೇನು? ಏನವ ನಾ ಹೋದಾಗೇನು ಇದ್ದಿದ್ದಿಲ್ಲ, ಈಗೀಗ ಬರತ್ತವೆ ನಾವು. ಏನು ಸಣ್ಣದು ಹಿಡಿದು ಕೊಡ್ಬೇಕು? ನಾವು ಹಿಡಿಯೋ ಮಟ್ಟ ಒಂದು ಜಾಗಕ್ಕೆ ಇದ್ದಾದ್ರೆ ಇರ್ತಾವೇನು? ಸುಮ್ಮನಿರವ ಬೇಡ. ಪ್ರಾಣಿಗಳಿಗೆ ಹಿಂಸೆ ಕೊಡಬಾರ್ದು. ನಾವು ದೂರದಿಂದ ನೋಡಿ ಖುಷಿ ಪಡ್ಬೇಕು. ನೋಡು ಎಷ್ಟು ಚಂದ ಐತೆ ನೋಡೋದು. ಓಯ್ ಥೋ ಅಕ್ಕ ಓಡೋದು. ಅಯ್ಯೇ ಓದು ಬಿಡು ಸುಶಿ. ನೀನಂತರೂ ನೀನು ಹಿಂಗೆ ಕನ್ನಕ್ಕೆ ಹೋಗಿದ್ದಿ. ನಿನ್ನ ಸಪ್ಳಕ್ಕೆ ಓಡೋದು ನೋಡು. ಜಿಂಕೆ ಇದ್ರಿ ಎಷ್ಟು ಚಂದ ಮೇಯ್ತಿದ್ವು. ಹೋದ್ರೆ ಹೋಗ್ತಾ ಬರ್ರಿ. ಅವಕ್ಕೂ ನಮ್ಮಂಗೆ ಮನೆ ಮಠ ಸಂಸಾರ ಎಲ್ಲ ಇರ್ತೈತೆ. ನಡ್ರಿ ನಡ್ರಿ. ನೋಡಿ ಗಿರಿಜಕ್ಕ, ಹತ್ರದಿಂದ ನೋಡಕ್ಕೆ ಎಲ್ಲಿ ಸಿಕ್ತಿದ್ವು ಹೇಳು? ಅದು ನಮ್ಮೂರಾಗ ನೋಡಿ ಎಷ್ಟು ಚಂದಿದ್ವು. ಇವಕ್ಕ ಓಡ್ಸ ಬಿಡ್ತು. ಏ ಓಡ್ಸಿನಿ ಅಂತ ಅವಾಗಿಂದ ನೀನು ಗಿರಿಜಕ್ಕ ಕುಯ್ಯಾತೀರಿ. ಏನಿಲ್ಲ ನೋಡ್ಕೊಂತಿರ್ತಿದ್ರಿ. ಏನು ನೋಡಕ್ ಬಂದೀವ? ಅದನ್ನ ನೋಡಿ ಜಲ್ದಿ ಹೋಗಂಬರ್ರಿ ಆ ಕಡೆಗೆ. ಆತ್ ನಡಿಯವ. ಕಾಡು ನೋಡ ಹೋದೆ, ಕವಿತೆಯೊಡನೆ ಬಂದೆ, ಕವಿತೆಯೊಳಗೆ ಹೋಗಿ ರಾಗದೊಡನೆ ಬಂದೆ, ಕಡಲ ನೋಡ ಹೋದೆ, ಮಾಯದ ಕಲೆಯ ಬಲೆಯ ತಂದೆ, ಬಲೆಯ ಬೀಸಿ ಕಾದು ಮೋಹದ ತರುಣಿಯೊಡನೆ ಬಂದೆ. ಮುಂದಕ್ಕೆ ಬರಲ್ರಿ? ಬರ್ರಿ ಹೋಗೋಣ.
ಅಂತೂ ಇಂತೂ ಬಂದು ಮುಟ್ಟಿದ್ವವ, ಬಂದು ಮುಟ್ಟಿದ್ವಿ, ಮಳೆ ಸ್ಟಾರ್ಟ್ ಆತು ನೋಡಿದ್ದು. ಸರೋಜ ನಡಿಯವ ಮುಂದೆ ನೋಡೋಣ ಎಷ್ಟೆಷ್ಟು ಹೊಡೆದೈತೆ ಏನು. ಅಯ್ಯ ಅಷ್ಟೇನು ನೀರು ಹರಿಯತ್ತಿಲ್ಲ ಇವು. ನಾನು ನಿಂತ್ಕೊಂಡಿನ ಅಲ್ಲಿ ಮಠ ಆದ್ರೂ ನೀರು ಇರ್ತೈತೇನೋ ಅನ್ಕೊಂಡು ಬಂದವ, ಇಲ್ಲಿ ನೋಡಿದ್ರೆ ಕಾಲು ಮಠನೂ ನೀರು ಬರಲ್ಲ, ಅದು ಅಷ್ಟು ಹರಿಯತೈತಿ. ಇರಲಿ ತಗೋ, ಏನು ಮಾಡೋದು ಮತ್ತೆ, ಇಷ್ಟಾದ್ರೆ ನೋಡೋಕೆ ಸಿಕ್ಕೈತಲ್ಲ. ಮನೆ ಆಗಿದ್ದಾದ್ರೆ ಏನು ಮಾಡೋದಂತ ಕರ್ಕೊಂಡು ಬಂದ್ನಿ ನಿಮ್ಗೆ. ಜಿಂಕೆ ನೋಡಿದ್ವಿ, ಬಡ್ಡೆ ಮೇಲೆ ದಾಟಿ ಬಂದ್ವಿ, ಎಲ್ಲ ಒಂದು ಸ್ವಲ್ಪ ಹೊರಗೆ ಅಡ್ಡಾಡ್ದಂಗೆ ಆತು, ವಾಕ್ ಆದಂಗೆ ಆತು. ಸುಶೀಲಾ, ಸರೋಜ, ಮಳೆ ಬರತೈತೆ, ಕೊಡೆ ಹಿಡಿಯವ, ಇಲ್ಲಾಂದ್ರೆ ಇದು ದೊಡ್ಡದೈತೆ ಛತ್ರಿ, ಇದು ತಗೋತೀರಿ? ಬ್ಯಾಟ್ ತಗೋಕ, ಇದು ಆಗ್ತೈತೆ. ಈಗ ಜಿಟಿ ಜಿಟಿ ಮಳೆ ಬರತೈತೆ ನೋಡವ, ಇದು ಇಷ್ಟೊತ್ತು ಬಂದಿಲ್ಲ, ಬಂದು ಮುಟ್ಟಿದ್ವಿ, ಚಾಲು ಆತು ನೋಡಿ. ಆತಾತೆ ಬರ್ರಿ ನೀರಾಗ ಆಟ ಆಡೋಣ. ಹಿಂಗೆ ಜಿಟಿ ಜಿಟಿ ಮಳೆ ಬಂದ್ರೆ ಚಲೋ ಆಕೈತವ. ವಾಪಸ್ ಮನೆಗೆ ಹೋಗ್ಬೇಕಾದ್ರೆ ಜೋರಾಗಿ ಬಂತು, ಮುಗೀತು. ಇಲ್ಲ ಇದು ಬಿಡ್ತೀವಿ ನಾವು. ಇಲ್ಲ ನಡಿಯಕ್ಕ, ಜೋರಾಗೇನು ಬರಂಗೆ ಕಾಣತಿಲ್ಲ. ಇದು ಬರ್ಬೇಕಾದ್ರೆ ಮೋಡ ಇಟ್ಕೊಂಡಿತ್ತು ನೋಡು, ಅದ ಬರತೈತಿದ್ ಮಳೆ. ಆಯ್ತು ಬರ್ರಿ ನೀರಾಗ ಹೋಗೋಣ. ಗಿರ್ಜಕ ಏಡಿ ಸಿಗ್ತಾವ ಇದರಲ್ಲಿ? ಅಯ್ಯೋ ಹುಚ್ಚಿ, ಹರಿಯೋ ನೀರ್ನಾಗೆಲ್ಲಾದ್ರೆ ಏಡಿ ಸಿಗ್ತಾವ ನಿನಗೆ? ಆತಾತ್ ಬರ್ರಿ, ಏಡಿ ಮೀನು ಇದ್ಯಾವುದು ಹಿಡಿಯೋದು ಬೇಡವ. ಏನು ಸಿಕ್ಕಿದ್ರೆ 1-2 ಸಿಗ್ತಾವೆ, ಅದನ್ನು ಮತ್ತೆ ಹಿಡ್ಕೊಂಡು ಎಲ್ಲಿ ಹೋಗೋದು. ಬರ್ರಿ ಬರ್ರಿ, ಹಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ಬಿಡೋಣ. ಹಬ್ಬ ಗಿರಿಜಕ ಇಂಗ್ಲೀಷ್ ಕಲ್ತೈತೆ. ಅಯ್ಯೋ ಏನು ಭಾಳ ದೊಡ್ಡದು ಮಾತಾಡಿದ್ನಿ. ಎಂಜಾಯ್ ಅನ್ನೋದು ಎಲ್ಲರಿಗೂ ಗೊತ್ತಾ ಇರೋ ಪದ ಅದು. ಆತಾತ ನೀವು ನಡ್ರಿ, ಬರ್ತೀನಿ ನಾನು. ಕನ್ನಡ ನಾಡಿನ ಜೀವನದಿ ಕಾವೇರಿ, ಓ ಜೀವನದಿ ಈ ವಯ್ಯಾರಿ. ತಡಿಯಕ್ಕ ನಿಂಗೆ ನೀರು ಚುಂಬಿಸ್ತೀನಿ. ಏನು ಮಾಡೋದು ಸರಜಿ, ಸುಮ್ಮನೆ ಇರ್ತಾವೆ, ನಾನು ಚುಂಬಿಸ್ತೀನಿ ನಿನಗೆ. ಆದ್ರೆ ಫ್ರೆಂಡ್ಸ್, ನಾನು ಹೋಗ್ತೀನಿ ಅವ್ರ ಹತ್ರಕ್ಕೆ. ಕೋಡಿ ಅಂದ್ರೆ ಏನ, ಕೋಡಿ ಅಂದ್ರೆ ಏನಂತ ಕೇಳತ್ತಿದ್ರಲ್ರಿ. ಇದ ನೋಡ್ರಿ ಫ್ರೆಂಡ್ಸ್, ಕೋಡಿ ಅಂತಂದ್ರೆ ಇದಕ್ಕೆ ನೀವೇನಂತೀರಂತ ನನ್ನ ಕಾಮೆಂಟ್ ಮೂಲಕ ತಿಳಿಸ್ರಿ. ಈಗ ಕೆರೆಯಿಂದ ನೀರು ತುಂಬ ಹರಿಯೋದಕ್ಕೆ, ಇಲ್ಲ ಅಂತಂದ್ರೆ ಅದು ಕೆರೆ ಒಡೆದು ಕಡೆಗೆ ನೀರು ಬರೋದಕ್ಕೆ ಕೋಡಿ ಅಂತ ಅಂತಾರ್ರಿ. ನಿಮ್ಮೂರ ಕಡೆಗೆ ಅದು ಏನಂತಾರಂತ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಇನ್ನೊಂದು ಹೆಸರು ಏನೈತಂತ ಗೊತ್ತಿಲ್ಲ. ಆತ್ರಿ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಒಂದೇ ಒಂದು ಲೈಕ್ ಕೊಡ್ರಿ, ಯಾಕಂತಂದ್ರೆ ಅವತ್ತು ನಾನು ಲೈಕ್ ಕೊಡ್ರಿ ಅಂದಾಗ 600 ಲೈಕ್ ಕೊಟ್ಟಿದ್ದೀರಿ. ನಿನ್ನೆ ಮೊನ್ನೆ ವಿಡಿಯೋಕ್ಕೆಲ್ಲ 400-500 ಮೇಲೆ ಲೈಕ ಬಂದಿಲ್ರಿ. ಯಾಕ್ರಿ ನಾನು ಕೇಳ್ಕೊಂಡ್ರೆ ಅಷ್ಟೇ ಲೈಕ್ ಕೊಡ್ತೀರಿ ನೀವು? ಲೈಕ್ ಕೊಡ್ರಿ, ಕೊಟ್ರಾ? ಥ್ಯಾಂಕ್ ಯು. ಅಯ್ಯ ಯಾಕ್ರಿ ಬೇಸರ ಮಾಡ್ಕೊಂಡಿರಿ? ಹೋಗಿ ಬರ್ತೀನಿ ಅಂದ್ರೆ ಹೋಗಿ ಬರ್ರಿ ಗಿರಿಜಾಕ ಅಂತನೂ ಹೇಳತ್ತಿಲ್ಲ, ಏನಿಲ್ಲ. ಹಿಂಗೆ ಮಾಡಿದ್ರೆ ಮತ್ತೆ ನಂಗೆ ಹೋಗಕ್ಕೆ ಬೇಸರ ಬರ್ತೈತೆ ನೋಡ್ರಿ. ಮತ್ತೆ ಹೋಗ್ಲಾ ಕರ್ಕೊಂಡು ಬರ್ತೀನಿ ತಗೊಳ್ರಿ. ಇದು ಸ್ವಲ್ಪ ನೀರಿದಾವೆ, ಇದ್ರಾಗ ಏನು ಈಜಾಡ್ತೀರಿ ನೋಡ್ರಿ. ನಮ್ಮ ಕಾಲ ಮುನ್ಗಾತಿಲ್ಲ ಅಲ್ಲಿ, ಮತ್ತು ನೀವೇನು ಬಂದು ಎಂಜಾಯ್ ಮಾಡ್ತೀರಿ. ಇನ್ನೊಂದು ಸಲ ಮಳೆ ಬರ್ತೈತೆ ನೋಡ್ರಿ, ಆವಾಗ ನಿಮ್ಗೆಲ್ಲರಿಗೂ ಕರ್ಕೊಂಡು ಬರ್ತೀನಿ. ಆ ಕೆರೆ ಒಳಗೆ ಇಲ್ಲೆಲ್ಲ ಈಜಾಡೋಣಂತ್ರಿ. ಆತಾ? ಅಯ್ಯೋ ಸಾಕು, ಸುಮ್ಮನೆ ಇರಕ್ಕ ಅತ್ತಾಗೆ. ಮತ್ತೆ ನೆಗಡಿ ಆಗಿತ್ತು ನನಗೆ. ಸೀನ್ ಬರತೈತೆ ನೋಡಿ ನನಗೆ. ಅಕ್ಷಿ ಅಯ್ಯವ, ಅವಾಗಿಂದ ನೀರಲ್ಲಿ ಆಟಾಡಿ ಸುಸ್ತಾದಂಗೆ ಆಗ್ಬಿಡ್ತಾವ ನನಗಂತೂ. ಎಷ್ಟು ಮಜಾ ಬರತೈತಲ್ಲ. ಅಯ್ಯಪ್ಪ. ಸುಶೀಲಾ, ನೀನು ಈ ಕಡೆ ಬಾ, ಹೇಳ್ತೀನಿ. ಸರಜಿಗೆ ಚುಂಬಿಸ್ತೀನಿ ಬಾಯಲ್ಲಿ. ಗಿರ್ಜಕ ಈಗ ನೀರು ಚುಂಬಿಸ್ ನೋಡೋಣ, ನಿನ್ನ ಕೈಯಾಗಾರ ಸಿಗ್ತೇನೆ ನಾನು. ಹೌದೇನು? ಅಯ್ಯ ಬಿಡಾಡಿ, ನಿನಗೆ ಹಿಡಿಯೋದೇನು ಭಾರಿ ದೊಡ್ಡ ಕೆಲಸ ಅಲ್ಲ ನನಗೆ. ಇಲ್ಲಿನ ಜಿಗಿದ್ನಿ ಅಂತಂದ್ರೆ ಒಂದೇ ಹಿಡ್ತಕ್ಕೆ ಸಿಗಿ ಬೀಳ್ತೀನಿ ನೀನು. ಸುಮ್ಮನೆ ಬಂದು ನೀರು ಉಕ್ಕೊಂಡು ಚಲೋ. ಈಗ ಇಲ್ಲ ಅಂದ್ರೆ ನಾನು ಸುಶೀಲಾ ಸೇರಿ ಈ ಕೆರೆಯಾಗ ಮುನುಗಿಸ್ಬಿಡ್ತೀವಿ ನೋಡಿ. ಈ ಕೆರೆ ಹತ್ರಕ್ಕೆ ಒಂದು ಮೊಸಳೆ ಅಡ್ಡಾಡ್ತೈತಂತಲೇ ಈ ಸರ್ಜಿ. ಖರೇನ ಹೇಳತ್ತೀನಿ ನಾನು. ಅವಾಗವಾಗ ಜನರ ಕಣ್ಣಿಗೆ ಕಾಣಿಸೈತಂತದ್ದು. ಇದ್ರೆ ಇದೇ ಕೆರೆಯಾಗಿರ್ಬೇಕದು. ಏನು ನಾವಿದ್ದೀವಂತೆ ಸಪ್ಪಳಕ್ಕೆ ಬರತ್ತಿಲ್ಲ ಅದು. ಇಲ್ಲ ಅಂತಂದ್ರೆ ಈಗ ನೀನು ಹಿಂದೆ ಮರ ಐತೆ ನೋಡು, ಅಲ್ಲೆಲ್ಲಾದ್ರೂ ಇರ್ತೈತದು. ಅದಕ್ಕೆ ಹೇಳತ್ತೀನಿ, ಬಂದು ನಮ್ಮ ಮುಂದೆ ಕುಂದ್ರ ಬಾ, ಎಂಜಾಯ್ ಮಾಡೋಣಂತೆ. ಅದು ಬಂದ್ರೆ ಸಿಕ್ಕಿದ್ದ ಶಿವ ಏನಮ್ಮ ಅಂತ ಗಬ ತಿಂದ್ಬಿಡ್ತೈತೆ ನೋಡು. ಮೊದ್ಲ ನೋಡಕ್ಕೆ ಗುಂಡಗೆ ಬೆಳ್ಳಗಿದೆ. ನಿಮ್ಮಂಥವ್ರದ ಮಾಂಸ ಬೇಕಾಗಿರುತ್ತೆ ಅದಕ್ಕೆ. ನಾವು ಹಾಕಿ ಚಿಕನ್ ಪಕನ್ ಏನು ತಿನ್ನಲ್ಲ. ಅದು ನಿಮ್ಮಂಥವ್ರದ ಮಾಂಸ ಬೇಕಿರುತ್ತೆ. ಬಾರ್ಲೆ ಗಿರಿಜಿ, ಬಾರ್ಲೆ ಸರ್ಜಿ. ಏನ್ ಗಿರ್ಜಾಕ, ನೀನ ಬೈಕೋತಾ ಇದೆಯಲ್ಲ ಗಿರಿಜಿ ಅಂತ. ಅಯ್ಯ, ಈ ಸಣ್ಣ ಕೆರೆ ಒಳಗೆ ಎಲ್ಲಿಂದ ಮೊಸಳೆ ಬರ್ಬೇಕಕ್ಕ? ಎಲ್ಲ ಸುಳ್ಳವು. ಯಾರು ನೋಡಿದಾರಂತೆ? ಯಾರು ನೋಡಿದಾರ? ಹ್ಞೂನವ, ಏನು ಮಾಡೋದು, ವಯಸ್ಸಾತಲ್ಲ. ಮತ್ತೆ ನಮ್ಮನ್ನು ನಾವು ಬೈಕೋಬೇಕಾಕೈತೆ. ಬಾಯ್ತಪ್ಪ ಅನ್ನಿ ಬಿಡೋ ಕಡೆಗೆ. ಸರಜಿ ಅನ್ನೋದು ಗಿರ್ಜಿ ಅಂತ ಅನ್ನಿ. ಏನಾತ ಈಗ? ಯಾರ ನೋಡಿದಾರ ತಡಿಲೆ, ಯಾರು ನೋಡಿದಾರಂತ ನೆನಪು ಬರತ್ತಿಲ್ಲ. ಬಾಯಾಗ ಆಯ್ತು ಅವ್ರ ಹೆಸರು ಬರತ್ತಿಲ್ಲ ನೋಡಿ. ಸುಶಿ, ಯಾರ್ಲೇ ಅದು?
ನಂಗೇನು ಗೊತ್ತಿಲ್ಲಕ್ಕ ಇಲ್ಲಿದೆ. ನಮ್ಮ ಹೊಲ ಕಡೆಗೆ ಆಗಿದ್ರೆ ಹಿಂಗಿಂಗಂತ ಗೊತ್ತಾಕಿತ್ತು. ಈ ದಿಕ್ಕಿಗೆ ಐತಿದ್ ಕೆರೆ, ಇಲ್ಲಿದೆ ಏನು ಗೊತ್ತಾಗ್ಬೇಕು ಹೇಳು? ನಿಂಗೆ ಯಾರು ಹೇಳ್ತಾರಕ್ಕ ಖರೆ ನಮ್ಮ ಮೊಸಳೆ ಐತಂತ? ಅಯ್ಯೋ ಸುಶಿ ಮೊಸಳೆ ಆಯ್ತಂತ ಸುಮ್ಮನೆ ಹೇಳತ್ತಿನಕಿಗೆ ಎದ್ರ ಸಾಕು. ಹೇಳಂತಂದ್ರೆ ನಂಗೆ ಗೊತ್ತಿಲ್ಲಕ್ಕ ಅನ್ನತ್ತ. ಆತ ತಗೋ, ನಾನೇ ಯಾವ್ದಾರ ಹೆಸರು ಹೇಳ್ತೀನಿ. ಅಯ್ಯ ಹೌದೇನಕ್ಕ, ನಂಗೇನು ಗೊತ್ತ. ಮುಂಚೆ ಆದ್ರೆ ಒಂದು ಸ್ವಲ್ಪ ತಿಳಿದಿದ್ರೆ ಹೇಳ್ತಿದ್ನಿ. ಈಗ ನೆನ್ಪಾತ್ ನೋಡ್ಲೆ ಸುಶಿ, ಸ ಮೇಲೆ ಆಯ್ತದ ಹೆಸರು. ಸ ಸ ಸ ಸ ಸಿದ್ದಪ್ಪ ನೋಡಿದನಂತಲೇ. ಕೆಳಗಿನೋನಿ ಸಿದ್ದಪ್ಪ ಇಲ್ಲ, ಸಿದ್ದಪ್ಪ ನೋಡಿದನಂತ. ಇಲ್ಲಿಂದ ಹಂಗ ನಡ್ಕೊಂಡು ಹೋಗ್ತಿದ್ದ ಅಂತ ಕೆರೆ ಆಗಿತ್ತಂತ ನೋಡಿ, ಬಾಯಿ ತಕೊಂಡು. ಅದಕ್ಕೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಾನ, ಊರಿನ ಜನ ಆ ಕಡೆಗದು ಹೋದ್ರೆ ಸ್ವಲ್ಪ ಹುಷಾರಾಗಿರ್ರಿ ಅಂತ ಹೇಳಿದಾನೆ. ಅದಕ್ಕೆ ಬಾ ಇಲ್ಲಿ, ನಾವು ಗುಂಪಿನಾಗಿದ್ರೆ ಅದು ಏನು ಮಾಡಲ್ಲ, ಅಲ್ಲ ನಿಂತ್ಕೊಂಡ್ರೆ ಮತ್ತೆ ಬರ್ತೈತೆ ನೋಡು. ನಾನು ಅಲ್ಲೇ ಅವ್ವ. ಹೋಗಕ್ಕ, ನೀನಂದ್ರು ನೀನು ಈ ಕೆರೆಯಾಗ ಮೊಸಳೆ ಆಯ್ತು ಅದನ್ನ ನಾನು ನಂಬಬೇಕು. ಅಲ್ಲಕ್ಕ, ಹೋಗೋಗಿ ಕೊಡೋಕೆ ಸಿದ್ದಪ್ಪ ಮಾತು ಕೇಳ್ಕೊಂಡು ಇಲ್ಲಿ ಮೊಸಳೆ ಆಯ್ತಂತ ಅನ್ನತ್ತೀರಿ. ಒಂದು ವೇಳೆ ಆ ಮೊಸಳೆ ಬಂದು ನನ್ನ ಕಣ್ಣು ಮುಂದೆ ಪ್ರತ್ಯಕ್ಷ ಆದರೂ ನಾನು ಎದ್ರಲ್ಲಕ್ಕ. ನಾನು ಯಾರು? ನೀನು ಯಾರವ ಅದು? ಹಾಂ ಅಂಬಾನಿ ಮನೆಗೆ ಬಾತ್ರೂಮ್ ತೊಳ್ಯಾಕೆ ಅಲ್ಲ ನೀನು? ಸರ್ಜಿ ಬೇಕಿತ್ತು ನಿನಗಿದು? ಅದಕ್ಕೆ ಅವಾಗಿಂದ ಕರೆಯತ್ತೀವಿ. ಬಾಯಿಲಿ ಎಷ್ಟು ಚಂದ ಕುಂತೀವಿ ನೋಡಿ ನಾವು. ಹಂಗ ನೀರು ಜುಳು 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 ಹೋಗತ್ತಾವ. ಎಷ್ಟು ಚಂದ ಮಜಾ ಬರತ್ತೈತೆ ಗೊತ್ತೇನು? ಬಾಯಿಲಿ ನೀನು. ನಾನು ಬರಲ್ಲಕ್ಕ, ನಂಗೆ ಗೊತ್ತೈತಿ. ಅಲ್ಲಿ ಬಂದ್ರೆ ನೀವಿಬ್ರು ಸೇರ್ಕೊಂಡು ನನಗ ನೀರು ಉಕ್ಕಿರಿ. ನೀವು ಅಲ್ಲ ಆಟ ಆಡ್ರಿ, ನಾನು ಇಲ್ಲ ಆಟ ಆಡ್ತೀನಿ. ಅದೇನೋ ಅಂತಾರಲ್ಲ ಅಂತಃಶಾಸ್ತ್ರ ಆಯ್ತಿಕ್ಕಿದ್ದು. ಅಲ್ಲಲ್ಲ ಸರ್ಜಿ, ತಲೆಯಿಂದ ಕಾಲ್ ಮಟ ನೆಂದಿದ್ದಿ. ಈಗ ನಾವು ನೀರು ಉಗ್ಗಿದ್ರೆ ಏನಾಗ್ತೈತಿ ನಿನ್ಗೆ? ನೆಂದಿನ ಬಿಡು, ಗೊತ್ತೈತಿ ನನಗೂ. ನೀವು ನೀರು ಉಗ್ಗಿದ್ರೆ ಮುಖಕ್ಕೆಲ್ಲ ನೀರು ಉಗ್ತಿರಕ, ಆಮೇಲೆ ಅದು ಮೂಗೊಳಗೆ ಕಿವಿಯೊಳಗೆ ಹೋಗಿ ನೆಗಡಿ ಆದಂಗೆ ಆಗ್ಬಿಟ್ಟೈತಿ ನೋಡಿ ನನಗೆ. ಅದಕ್ಕೆ ನಾನು ಇಲ್ಲ ಆಟ ಆಡ್ತೀನಿ, ನೀವು ಅಲ್ಲ ಆಟ ಆಡ್ರಿ. ತಲೆನೂ ನೆನ್ಸ್ಕೊಂಡಿಲ್ಲ ನೋಡಿ ನಾನು. ನೀವು ತಲೆ ಗಿಲೆ ಎಲ್ಲ ನೆನ್ಸ್ಕೊಂಡಿರಿ ನೋಡುವಂತ್ರಿ. ನಾಳೆ ನೆಗಡಿನ ಆಗ್ಬಿಡ್ತೈತಿ ನಿಮ್ಗೆ. ಆತಾತ, ನೀವೆಲ್ಲ ಎಂಜಾಯ್ ಮಾಡ್ರಿ, ನಾನು ಇಲ್ಲ ಎಂಜಾಯ್ ಮಾಡ್ತೀನಿ. ತಗೊಳವ, ನಾವಿಲ್ಲ ಎಂಜಾಯ್ ಮಾಡ್ತೀನಿ, ನೀನು ಅಲ್ಲ ಎಂಜಾಯ್ ಮಾಡಿ. ಅವಾಗಿಂದ ಕರೆಯಾತೀವಿ, ಬರಾತಿಲ್ಲ ಅಂದ್ರೆ ಏನೋ ಕಾದೈತಿಕಿ. ಆತ ತಗೋ. ಸುಶೀಲ, ಈ ಕಡೆ ತಿರುಗಿ ನೀನು. ಅಯ್ಯಪ್ಪ, ಈಗ ಒಂದು ಸ್ವಲ್ಪ ಚಳಿ ಆಗತ್ತೈತಿ ನೋಡಕ್ಕ. ಇಷ್ಟೊತ್ತು ಮೈ ಹಸಿ ಇದ್ದಿದ್ದಿಲ್ಲ, ಅದಕ್ಕೆ ಏನು ಚಳಿ ಅನ್ನಿಸ್ಲಿಲ್ಲ. ಈಗ ಮಳೆ ಬೇರೆ ಬರತೈತಲ್ಲ, ಅದಕ್ಕೆ ಚಳಿ ಆದಂಗೆ ಆಗತೈತಿ. ಹ್ಞೂನವ, ನನಗೂ ಈಗ ಚಳಿ ಅನ್ಸತೈತಿ ನೋಡಿ. ಮೈ ಎಲ್ಲ ಒದ್ದೆ ಆಗ್ಬಿಟ್ಟೈತಿ ಮಳೆ ಬಂದು. ಆತಾತ್ ನಡ್ರಿ, ಹೋಗೋಣ ಮತ್ತೆ. ಇನ್ನೂ ಸ್ವಲ್ಪ ತಿದ್ದು ನೀರೊಳಗೆ ಆಟ ಆಡ್ ಹೋಗೋಣ ತಗೊಳಕ. ಇಲ್ಲೇನು ಯಾರು ಜನ ಓಡಾಡಲ್ಲ ಏನಿಲ್ಲ, ನಮ್ದು ರಜಾ. ಮಸ್ತ್ ಪೈಕಿ ಎಂಜಾಯ್ ಮಾಡೋಗೋಣ ಇವತ್ತು. ಎಷ್ಟು ಬೇಕಿದ್ರೆ ನೆನೀಲಿ, ಎಷ್ಟು ಬೇಕಿದ್ರೆ ನೆಗಡಿ ಆಗಲಿ. ನಾನಂತೂ ಇವತ್ತು ಈ ನೀರೊಳಗೆ ಎಂಜಾಯ್ ಮಾಡ್ತೀನಿ ನೋಡಕ್ಕ. ಎಂಜಾಯ್ ಮಾಡೋಣ ಅದಕ್ಕಂತನ ಬಂದೀವಿ ಈಗ. ಆದ್ರೆ ನಮ್ಮ ಗಂಗಾಗ ಹುರುಳಿ ಹಿಟ್ಟಿನ ಜುನ್ಕ ಮಾಡವ, ಊಟಕ್ಕೆ ಬರ್ತೀನಿ ಅಂತ ಹೇಳಿ ಬಂದೀನಿ. ಪಾಪ ಹುಡುಗಿ ಎಲ್ಲಿ ದಾರಿ ಕಾಯ್ತಿರ್ತೈತೆ ಏನು. ಹೌದೇನು? ಅಲ್ಲ ಗಿರ್ಜಕ್ಕ, ನೀನು ಹೊರಗದು ಬಂದ್ರೆ ಹೇಳ್ ಬರ್ಬೇಕು. ನನ್ನ ದಾರಿ ಅದು ಏನು ಕಾಯ್ಬೇಡವ, ಊಟ ಮಾಡಿ ನೀನಂತ ಹೇಳ್ ಬರ್ಬೇಕು. ಆಮೇಲೆ ಇಲ್ಲಿಂದ ಹೋಗೋದು 3-4 ಗಂಟೆ 5 ಗಂಟೆ ಆದ್ರೆ ಅಲ್ಲಿವರೆಗೂ ಉಪವಾಸ ಇರ್ಬೇಕಾ ಹುಡುಗಿ? ಅಯ್ಯೋ ಶಿವನೇ, ಇಲ್ಲಿಗೆ ಬರೋದು ಯಾವಾಕಿ ಗೊತ್ತಿತ್ತವ. ಹೇಳ್ ಬಂದಿನ ತಗೋ, ಇಬ್ರು ಗಂಡ ಹೆಂಡತಿ ಇರ್ತೀರಿ, ಊಟ ಮಾಡ್ರಿ ನೀವು. ನನ್ನ ದಾರಿ ಏನು ಕಾಯ್ಬೇಡ್ರಿ, ಆಮೇಲೆ ಬಂದು ಊಟ ಮಾಡ್ತೇನಂತ ಹೇಳ್ ಬಂದೀನಿ. ಏನೇನು ಮಾಡ್ತಾಳ ಏನ? ಐ ಸುಶೀಲ, ಅಲ್ಲಿ ನೋಡ್ಲಿ ಮೊಸಳೆ. ಏನಕ್ಕ ನೀನಂತೂ, ನೀನು ತಮಾಷೆ ಮಾಡಕ್ಕೆ ಒಂದು ಇತಿಮಿತಿ ಅಂತಿಲ್ಲ. ಅದಕ್ಕೆ ಬರ್ದೇ ಇದ್ರೆ ಇರ್ಲಿ ಬಿಡು, ಅಲ್ಲ ಆಟ ಆಡ್ಲಿ ಅವಳು. ನಾವೇನೀಗ ಮೊಸಳೆ ಬಂತು ಅದು ಬಂತು ಅಂತ ಎದುರಿಸಿದ್ರೆ ಅವಳೇನು ಓಡೋಡ್ ಬರಲ್ಲ ನಮ್ಮ ಕಡೆಗೆ. ನಾವಷ್ಟೇ ಎಂಜಾಯ್ ಮಾಡೋನಿಲ್ಲ. ಈಗ ನೀರು ನೋಡಿ ಎಷ್ಟು ನಿಚ್ಚಳ ಐತಿಲ್ಲಿ. ಅಯ್ಯವ್ವ ಸುಶಿ, ನಿನ್ನ ನಿಚ್ಚಳ ಮನೆ ಹಾಳಾಗಿ ಹೋಗೋದು ತಿರುಗಿ ನೋಡ್ಲೆ. ಏನಕ್ಕ ನೀನು, ನಾವು ಎಷ್ಟು ನಾಟಕ ಮಾಡಿದ್ರು ಆಕೆ ಏನು ಈ ಕಡೆಗೆ ಎದ್ದು ಬರಂಗೆ ಕಾಣತಿಲ್ಲ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಆಟ ಆಡೋಣ, ಸುಮ್ಮನೆ ಯಾಕೆ ಬೇಕು ನಮ್ಗೆ? ಏನಕ್ಕ, ನಾನು ಮೊಸಳೆ ಬಂತಂತ ಕೂಗ್ಬೇಕಾ? ನಾಯಿ ಅಂತಾಕಿ ಮೊಸಳೆ ಬಂತಂತ ಕೂಗ್ತಾಳಂತ. ಅವಾಗಿಂದ ನಾನು ನಾಟಕ ಮಾಡತ್ತೇನಂತ ಕಾಣಿಸತೈತಿ ನಿನಗೆ. ಹಿಂತಿರುಗಿ ನೋಡ್ಲೆ ಸುಶಿ. ಗಿರ್ಜಕ್ಕ, ಮೊಸಳೆ ಬಂದೈತೆ. ಲೇ ಸರ್ಜಿ, ಅಲ್ಲಿ ಮೊಸಳೆ ಐತ್ಲೆ, ಜಲ್ದಿ ಎದ್ದು ಬಾರ್ಲೆ ಈ ಕಡೆಗೆ. ಏನು ಗಿರ್ಜಕ್ಕ ನೀನು, ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಫುಲ್ ಮಾಡಿಲ್ಲ ಅಂತ ಈಗ ಮಾಡತಿ? ಅಯ್ಯೋ ಅಯ್ಯವ್ವ, ಎದೇನೋ ಸಾಧ್ಯದವ ನನಗೆ. ಹಾರ್ಟ್ ಅಟ್ಯಾಕ್ ಏನಾದ್ರೂ ಆಯ್ತಾ? ಇಲ್ಲ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರ್ಬೇಕಿದೆ. ಮಂಗ್ಯಾನಂತಕ್ಕಿ, ನಿನ್ನ ಪಕ್ಕದಾಗ ನೋಡ್ಲೆ. ಅಕ್ಕ ಪಕ್ಕ ನೋಡಲ್ಲ, ನಾನಂತೂ ಎಂಜಾಯ್ ಮಾಡಾಕಿ. ಡಿಂಟಿ ಡಿಂಟಿನ್, ಹೇ ಡಿಂಟಿ ಡಿಂಟಿನ್. ಎಂಜಾಯ್ ಮಾಡ್ಕೊಂತ ನಾನು ಕುಣಿಯಾಕಿ ಅಂದ್ರೆ ಕುಣಿಯಾಕಿ. ಡಿಂಟಿ ಡಿಂಟಿನ್, ಹೇ ಡಿಂಟಿ ಡಿಂಟಿನ್. ಮಳೆಯಲ್ಲಿ
ಕರ್ಜಿಗ್ ತಿನ್ನಾಕ ಹೋಗತೈತ್ಲೆ ಅದ್ ಮೊಸಳೆ ಈಕಿ ನೋಡಿದ್ರ ತಳಮಳ ಕುತೂಹಲ ಅನ್ನತಾಳಲ್ಲೇ ಹೆಂಗ್ ಕಾಪಾಡೋದ್ಲೆ ಆಕಿಗೆ ಈಗ ನಮ್ಮ ಪ್ರಾಣ ಒತ್ತೆ ಇಟ್ಟಾದ್ರೂ ಕಾಪಾಡೋನ್ ಬಾರ್ಲೆ ನನ್ನ ಗೆಳತಿ ಇದ್ದಾಳಕ್ಕೆ ನಾವು ಕರ್ಕೊಂಡು ಬಂದೀವಿ ಅಂದಮೇಲೆ ನಾವು ಆಕೆಗೆ ಏನದು ನಾವು ಆಕೆಗೆ ಈಗ ನೆನಪಾತ್ ನೋಡ್ರಿ ಫ್ರೆಂಡ್ಸ್ ಅದ ಜೋಪಾನವಾಗಿ ಕಡೆ ಕರ್ಕೊಂಡು ಬರ್ಬೇಕನ್ನೋದು ಅದು ಎಡಿಟಿಂಗ್ ಕುತ್ಕೊಂಡ್ರೆ ಹಂಗೆ ಆಗ್ತಾವ್ರಿ ಒಂದೊಂದು ಪದ ನೆನಪ ಬರಲ್ರಿ ಆತಾತ್ರಿ ಬರ್ರಿ ಕತೆಗೆ ಬರೋಣ ಆಮೇಲೆ ಮಾತಾಡ್ತೇನೆ ರೀ ನಿಮ್ಮ ಹತ್ರಕ್ಕೆ ಬಾರ್ಲೆ ಸುಶಿ ಈ ಕಡೆಗೆ ಜೋಪಾನವಾಗಿ ಕರ್ಕೊಂಡು ಬರೋ ಬಾರ್ಲೆ ಆಕೆಗೆ ಬಾಗಿರ್ಜಕ ಹೋಗಿ ಕಾಪಾಡೋಣ ಆಕೆಗೆ ಮೊಸಳೆ ಕಾಳು ಹೇಳ್ಕೊಂಡು ಹೋಗೋ ಮೊದ್ಲು ನಾವು ಆಕೆ ಕಾಳು ದರ ಹೇಳ್ಕೊಂಡು ಬರೋ ಬಾರಕ್ಕ ಈ ಕಡೆಗೆ ಅಯ್ಯೋ ಗಿರಿಜಕ್ಕ ಸುಶೀಲಕ್ಕ ಯಾಕೆ ನಂಗೆ ದರ ಹೇಳ್ಕೊಂಡು ಹೋಗತ್ತೀರಿ ಬಿಡ್ರಿ ಅಯ್ಯೋ ಈಕೆ ಕಡೆಗೆ ಹೇಳ್ಕೊಂಡು ಬರೋಷ್ಟಿಗೆ ಸಾಕಾಗೋಯ್ತವ ನನ್ನ ಜನ್ಮ ತಡಿ ಈಕೆಗೆ ಮಾಡ್ತೀನಿ ಏ ಹುಚ್ಚು ಮುಳಿ ಎದ್ದು ಕಣ್ಣು ಬಾಯಿ ಬಿಟ್ಕೊಂಡು ಒಂದು ಸ್ವಲ್ಪ ಆಚೆ ಕಡೆಗೆ ನೋಡೋ ಸ್ವಲ್ಪ ಅಯ್ಯೋ ಗಿರಿಜಕ್ಕ ಮೊಸಳೆ ಹ್ಞೂನವ್ವ ಮೊಸಳೆನ ಅದಕ್ಕೆ ದರ ಹೇಳ್ಕೊಂಡು ಬಂದ್ವವ್ವ ನಿನಗೆ ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿನ್ನ ಫೋಟೋಗೊಂದು ಹಾರ ಹಾಕಿ ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳ್ಬೇಕಿತ್ತು ಅಯ್ಯವ್ವ ಬಿಡು ದೇವ್ರ ದಯೆಯಿಂದ ಇಲ್ಲ ಗಿರ್ಜಕ್ಕ ನಮ್ಮ ದಯೆಯಿಂದ ಅಂತ ಹೇಳ ಯಾವುದೋ ಒಂದು ಬಿಡವ ಕಡೆಗೆ ನಮ್ಮ ದಯೆಯಿಂದ ಕೂದಲೆಳಲ್ಲಿ ಪಾರಾಗಿದ್ದೆ ಅಯ್ಯವ್ವ ಎಂಥ ದೊಡ್ಡ ಮೊಸಳೆನವ ತಾಯಿ ಚಾಮುಂಡೇಶ್ವರಿ ಕಾಪಾಡಮ್ಮ ಇದೆಲ್ಲಿಂದ ಬಂತವ ನಾಕಾನೆ ನಾನು ಬಾಯಿ ಮಾತಿಗೆ ಅನ್ನಿ ಇದು ಖರೇನ ಬಂದ್ಬಿಟ್ಟೈತೆ ಇದೆಲ್ಲಿತ್ತು ಏನು ಅಯ್ಯವ್ವ ನಡೀರವ್ವ ಮನೆಗೆ ಹೋಗೋಣ ನಡ್ರಿ ಮೊದಲು ಹ್ಞೂನಕ್ಕ ಮೊದಲು ಮನೆಗೆ ಹೋಗೋಣ ನಡ್ರಿ ಭಾಳ ಹೆದರಿಕೆ ಆಗತ್ತೈತೆ ನನ್ಗೆ ಆದರೆ ನನ್ನ ಛತ್ರಿ ಅಲ್ಲೈತೆ ನಿನ್ನ ಛತ್ರಿ ಅದ್ರ ಮುಂದೆ ಐತಕ್ಕ ಏನು ಮಾಡೋದು ಈಗ ಹ್ಞೂನವ್ವ ಸುಶೀಲ ನಾನು ಅದೇ ಯೋಚನೆ ಮಾಡತ್ತೀನಿ ನಿನ್ನ ಛತ್ರಿ ಆದ್ರೆ ಅಷ್ಟು ದೂರ ಐತೆ ನನ್ನ ಛತ್ರಿ ಅದ್ರ ಮುಂದೆ ಐತವ ಇದು ನೋಡಿದ್ರೆ ಅಂತ ಬಾಯಿ ತಕೊಂಡೈತೆ ಎಲ್ಲಾದ್ರೆ ನನ್ನ ಛತ್ರಿ ಗಿತ್ರಿ ನುಂಗಿದ್ರೆ ಅಯ್ಯವ್ವ ಏನು ಮಾಡೋದವ ಈಗ ಇದ್ದಿದ್ದೊಂದು ಛತ್ರಿ ಅದು ಇರು ಓಂ ಮೊಸಳಾಯ ನಮಃ ಓಂ ಮೊಸಳಾಯ ನಮಃ ಓಂ ಮೊಸಳಾಯ ನಮಃ ಅಲ್ಲಿ ನೋಡಿ ಗಿರ್ಜಕ್ಕ ನೀನು ಮೊಸಳಾಯ ನಮಃ ಅಂದಿದ್ದ ಕೂಡ ಹೋಗತೈತದ ಎಲ್ರು ಅನ್ನೋಣ ಐ ಹೌದಲ್ಲ ಹೋಗತೈತೆ ಆಯ್ತಾತ ಎಲ್ರು ಹೇಳ್ರಿ ಈ ಮಂತ್ರ ಓಂ ಮೊಸಳಾಯ ನಮಃ ಓಂ ಮೊಸಳಾಯ ನಮಃ ಆಯ್ತು ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗ ಮುಗಿಸಾತೀನಿ ರೀ ಯಾಕಂತಂದ್ರೆ ಎಕ್ಸ್ಪೋರ್ಟಿಗೆ ಕೊಟ್ಟು ನಾವು ಮತ್ತೆ ಅಡುಗೆ ಮಾಡ್ಬೇಕಲ್ರಿ ಸಣ್ಣ ಮಕ್ಕಳಿದ್ದಾರೆ ದಯವಿಟ್ಟು ಈ ವಿಡಿಯೋನ ಯಾರ್ಯಾರು ನೋಡತ್ತೀರಿ ಒಂದು ಲೈಕ್ ಕೊಡ್ರಿ ಅಪ್ಪ ಭಾಳ ಬೇಡ ಒಂದು ಲೈಕ್ ಕೊಡ್ರಿ ಯಾಕಂತಂದ್ರೆ ಕಷ್ಟಪಟ್ಟು ವಿಡಿಯೋಸ್ ಮಾಡ್ತೀವಿ 5,000 7,000ವರೆಗೂ ನೋಡ್ತೀರಿ 500 ಲೈಕ್ ಬರಲ್ಲ ಅಂತಂದ್ರೆ ನಮಗೂ ಭಾಳ ಬೇಸರ ಆಗ್ತೈತೆ ರೀ ಇವತ್ತಿನ ಈ ವಿಡಿಯೋಕ್ಕೆ 1,000 ಲೈಕ್ ಬರಲಿ ಅಂತ ನಾನು ಬಯಸ್ತೀನಿ ರೀ ಕೊಡ್ತೀರಲ್ಲ 1,000 ಲೈಕ್ ಕೊಡ್ಲೇಬೇಕ್ರಿ ಕೊಡ್ಲಿಲ್ಲ ಅಂತಂದ್ರೆ ನಿಮ್ಮ ಊರಿಗೆ ಬಂದು ನಿಮ್ಮ ಮೊಬೈಲ್ ಇಸ್ಕೊಂಡು ನನ್ನ ಕೈಯಾರೆ ಲೈಕ್ ಮಾಡಿ ಮತ್ತೆ ಈ ಕತೆ ಒಳಗೆ ವಾಪಸ್ ಬರ್ತೀನಿ ನೋಡ್ರಿ ಗೊತ್ತಲ್ರಿ ಗಿರಿಜಕ್ಕ ಹೆಂಗಂತ ಆಯ್ತು ರೀ ಫ್ರೆಂಡ್ಸ್ ಮತ್ತೆ ಹಿಂದಿಂದ ಬಂದು ಗಬಕ್ ಅಂತ ಬಾಯಿಗೆ ಹಾಕಿದ್ರೆ ಇಲ್ಲ ಗೊಟ್ಟಕ್ಕೆ ನಿಮ್ಮ ಗಿರಿಜಕ್ಕ ಆಯ್ತು ರೀ ಫ್ರೆಂಡ್ಸ್ ಬಾಯ್ ಬಾಯ್ ಲವ್ ಯು ಆಲ್ ಈಗ ಬಂದ್ವಿ ನೋಡ್ರಿ ಫ್ರೆಂಡ್ಸ್ ಅವ್ರ ಮನೆಗೆ ಹೋದ್ರೆ ನಾನು ನಮ್ಮ ಮನೆ ಕಡೆಗೆ ಬನ್ನಿ ಮಳೆನೇ ಇಲ್ಲ ನೋಡ್ರಿ ಈ ಕಡೆ ಅಲ್ಲೊಂದು ಸ್ವಲ್ಪ ಬಂದಂಗೆ ಆತು ಇಲ್ಲಿ ಮಳೆನೇ ಇಲ್ಲ ಬಂದು ಸೀದಾ ಬಚ್ಚಲ್ದಾಗ ಬಂದೀನಿ ರೀ ಸೀರೆ ಭಾಳ ನೆನ್ಬಿಟ್ಟೈತೆ ಸುಡೋ ನೀರು ಒಯ್ಕೊಂಡು ಬೇರೆ ಸೀರೆ ಉಟ್ಕೋತೀನಿ ರೀ ನಿನ್ನೆ ವಿಡಿಯೋ ಹೆಂಗೆ ಅನ್ನಿಸ್ತ್ರಿ ನನಗೆ ಕಾಮಿಡಿ ಅದು ಮಾಡಕ್ಕೆ ಬರಲ್ರಿ ಹಂಗಂಗೆ ಸ್ವಲ್ಪ ವಿಡಿಯೋ ಮಾಡಕ್ಕೆ ಟ್ರೈ ಮಾಡೀನಿ ರೀ ಕಾಮಿಡಿದು ಏನಾದರೂ ತಪ್ಪಿದ್ರೆ ಅದ್ರಾಗ ದಯವಿಟ್ಟು ತಿಳಿಸ್ರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಚಾಲು ಮಾಡೋಣ ಬರ್ರಿ ಅಯ್ಯವ ಕೇಳಕ್ಕೆ ಕುಂದಿರ್ತೀನಿ ತಡಿಯವ ಕಾಲು ಭಾಳ ನೋಸದು ಹರೇ ರಾಮ್ ಕೃಷ್ಣ ಗಂಗಾಗ ನೀರು ಕಾಯಿಸಿಡಂತ ಹೇಳಿ ಹೋಗಿದ್ರೆ ಚಲೋ ಇರ್ತಿತ್ತು ನೋಡಿ ಬಂದಿಗೆ ಸುಡೋ ನೀರು ಒಯ್ಕೊಂಡು ಊಟ ಮಾಡಿಬಿಡ್ತಿದ್ನಿ ಹೊಟ್ಟೆ ಬೇರೆ ಭಾಳ ಹಸ್ಬಿಟ್ಟೈತೆ ಏನು ಮಾಡ್ತಾಳೆ ತಡಿ ಗಡ್ಡಿ ಪೊಟ್ನ ತಂದು ಕೊಟ್ರೆ ಒಲೆ ಗುರಿ ಇರ್ತೀನಿ ಗಂಗಾ ಗಂಗಾ ಏನು ಮಾಡತ್ತಿ ಬಾ ಇಲ್ಲ ಸ್ವಲ್ಪ ಎಲ್ಲಿ ಓನ ಅನ್ನತ್ತಿಲ್ಲ ಮಕ್ಕೊಂಗಿಕೊಂಡಿದ್ದಾಳೆ ಏನೋ ಇಲ್ಲೊಂದು ಕಡ್ಡಿ ಪೊಟ್ನ ಯಾವಾಗಲೂ ಇಟ್ಟಿರೋದು ಇರ್ತೈತೆ ಒಳಗೆಳ ಒಯ್ದಿರೋದೈತೆ ಏನೇ ನಾನು ಹೋಗಿ ತಗೊಂಡು ಬರೋಣ ಅಂದ್ರೆ ಸೀರೆ ಎಲ್ಲ ಭಾಳ ನೆಂದ್ಬಿಟ್ಟೈತೆ ಮತ್ತು ಕಲ್ಲ ಮೇಲೆ ಅದು ಎಲ್ಲ ನೀರು ಹಂಗೆ ಬೀಳ್ತಾವೆ ಅದಕ್ಕೆ ಇಲ್ಲ ಬಚ್ಚಲ್ ಮನೆಗೆ ಬಂದು ನಾನು ಏನು ಮಾಡಲಿ ಈಗ ಹೋಗಿ ತಗೊಂಡು ಬರೋಣ ತಡಿ ಹೊರಗಡೆ ಅತ್ತೆಗೆ ಹೋಗ್ದಂಗೆ ಆತೆ ಯಾರು ಇಲ್ಲಲ್ಲ ಇಲ್ಲಿ ಮತ್ತೆ ಯಾರು ಹೋಗಿದ್ರು ಗಂಗಾ ಅಂದಂಗೆ ಆತೆ ಅತ್ತೆ ಅತ್ತೆ ಬಚ್ಚಲ ಮನೆಯಾಗಿದ್ದೀನಿ ಅನ್ನೋದು ಗೊತ್ತೇ ಆಗಿಲ್ಲ ಆಕೆಗೆ ಚಪ್ಪಲಿ ಹಾಕೊಂಡು ಹೋಗಿದ್ದಿದ್ರೆ ಹೊರಗೆ ಚಪ್ಪಲಿ ಬಿಡ್ತಿದ್ನಿ ಅದು ಬಾಗ್ಲು ಒಂದು ಹಂಗೆ ಮುಂದಕ್ಕೆ ಹೋಗ್ಬಿಡ್ತೈತಿ ಗಂಗಾ ಇಲ್ಲಿದ್ದೀನಿ ಬಾರವ ಬಚ್ಚಲ ಮನೆಯಾಗಿದ್ದೀನಿ ಬಾ
ಅಯ್ಯೋ ಅತ್ತೆ, ಇಲ್ಲಿದ್ದೀರಿ ನೀವು? ನಾನು ಹೊರಗೆ ಹೋಗತ್ತೀನ್ರಿ ಅತ್ತೆ ಅತ್ತೆ ಅಂತ. ಯಾವಾಗ ಬಂದ್ರಿ ನೀವು? ನಿಮ್ಮ ದಾರಿ ಕಾದ್ ಕಾದ್ ಸಾಕಾಯ್ತ್ರಿ. ನೀವು ಹೇಳೋಗಿದ್ರಲ್ಲ ಬರೋದು ಲೇಟ್ ಆದ್ರೆ ಊಟ ಮಾಡ್ರಿ ಅಂತ, ಅದಕ್ಕೆ ನಾನು ಅವ್ರು ಊಟ ಮಾಡಿದ್ವಿ ರೀ. ಈಗಿನ್ನ ಬಂದಿ ನೋಡಿ, ಬಂದು 10 ನಿಮಿಷ ಆಗಿಲ್ಲ. ಈಗ ಬಂದು ಸೀದಾ ಬಚ್ಚಲ ಮನೆಗೆ ಬಂದವ. ಕಾಲೆಲ್ಲ ಕೆಸರು ಆಗಿದ್ವು. ಮತ್ತು ಆ ಕಾಲಾಗ ಎಲ್ಲಿ ಈಗ ಒಳಗೆ ಬರೋದಂತ ಇಲ್ಲ, ಬಚ್ಚಲ ಮನೆಗೆ ಬಂದು ಕುತ್ಕೊಂಡವ. ಊಟ ಮಾಡಿದ್ರಿ? ಚಲೋ ತಗೊಳ, ಊಟ ಮಾಡಿ ಚಲೋ ಆತಿಲ್ಲ ಅಂದಿದ್ರೆ ಇಷ್ಟರ ಮಟ ಉಪವಾಸ ಕಾಯೋದಾಗ್ತಿತ್ತು ನನ್ನ ದಾರಿ ಕಾದಿದ್ರು. ಗಂಗಾ, ಕಡ್ಡಿ ಪಟ್ನ ತಗೊಂಡ್ ಬಾ, ಹೋಗವ ಒಲೇಸ್ತೀನಿ ಸ್ವಲ್ಪ. ಯಾಕ್ರಿ ಅತ್ತೆ, ಸ್ನಾನ ಮಾಡ್ತೀರಿ ಈಗ? ಮೊದಲು ಊಟ ಮಾಡ್ಬರ್ರಿ, ಭಾಳ ಲೇಟ್ ಆಗ್ಯದ್ರಿ. ಟೈಮ್ 3 ಗಂಟೆ ಆಗಕ್ಕೆ ಬಂದೈತೆ. ಕೈಕಾಲು ಮುಖ ತಕೊಂಬರ್ರಿ, ಊಟ ಬಡಿಸ್ತೀನಿ. ಊಟ ಮಾಡಿ ಆಮೇಲೆ ಬೇಕಿದ್ರೆ ಸ್ನಾನ ಮಾಡುವಂತ್ರಿ. ಬ್ಯಾಡಿರವ, ಮೊದಲು 1-2 ಚಮ್ ಮೈ ಮೇಲೆ ಸುರ್ಕೊಂಡು ಆಮೇಲೆ ಬೇಕಿದ್ರೆ ಊಟ ಮಾಡ್ತೀನಿ ನಾನು. ನಂದು ಒಂದು ಸೀರೆ, ಜಂಪರ್ ಮತ್ತು ಯಾವುದಾದ್ರೂ ಲಂಗ ತಗೊಂಡು ಹೋಗು. ಯಾವುದಾದ್ರೂ ಇರಲಿ, ಯಾವುದಾದ್ರೂ ನಡೀತೈತೆ ತಗೊಂಡು ಬಾ. ಮ್ಯಾಚಿಂಗ್ ಪಚಿಂಗ್ ಏನು ಬೇಡ ನನಗೀಗ, ಮತ್ತು ನೆಗಡಿ ಆಗ್ಬಿಡ್ತೈತವ. ಇದು ಸೀರೆ ಆಗಿದ್ರೆ ನೆನ್ಬಿಟ್ಟೈತೆ ಸೀರೆ ನೋಡು. ಅಯ್ಯೋ ಹೌದಲ್ರಿ ಅತ್ತೆ, ಸೀರೆ ಯಾಕೆ ಇಷ್ಟು ನೆಂದಿದ್ರಿ ನಿಮ್ದು? ಸುಶೀಲಕ್ಕ ಮನೆಯಿಂದ ಬರ್ಬೇಕಾದ್ರೆ ಮಳೆ ನೆನ್ಕೊಂಡು ಬಂದ್ರೆ, ಆದ್ರೆ ಮಳೆನ ಬಂದಿಲ್ಲ. ನೀವು ಹಿಂಗೆ ನಂದ್ರಿ, ಛತ್ರಿನೂ ತಗೊಂಡೋಗಿದ್ರಿ ಜೊತೆಗೆ. ಹೇಳ್ರಿ ಅತ್ತೆ, ಎಲ್ಲಿ ನೆನ್ಕೊಂಡು ಬಂದಿರಿ? ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡವ. ಆ ಕಡೆ ಇಲ್ಲಿನ ಸುಶೀಲ ಮನೆಗೆ ಹೋಗ್ತಿದ್ನ, ದಾರ್ಯಾಗ ಜಯಕ್ಕ ಸಿಕ್ಕಿದ್ಲು. ಅದಕ್ಕೆ ಕೆರೆ ಕೋಡಿ ಹೊಡೆದೈತಂತೆ, ನೋಡ್ಕೊಂಡು ಬರ್ತಿದ್ದೆ ನೋಡಕ್ಕ. ನಾವು ಹೋಗಿ ಬಂದ್ವಿ ಅಂತ ಅಂದ್ಲು. ಅಂದಂಗೆ ತಡ್ಕೊಳಕ್ಕಾಗಲಿಲ್ಲ, ನೋಡ್ಕೊಂಡು ಬರೋನ್ ಸರಿ ಅಂತ ಓದ್ನಿ ಸುಶೀಲ ಮನೆಗೆ. ಸರೋಜ ಮತ್ತು ಸುಶಿ ಇಬ್ರು ಮಾತಾಡ್ಕೊಂತ ಕಟ್ಟೆ ಮ್ಯಾಗ ಕುಂತಿದ್ರು. ಆಗ ಓದ್ನಿ ನೋಡ್ರಿ, ಕೆಲಸ ಎಲ್ಲ ಆಗೈತಂದ್ರೆ ಕೆರೆ ಕೋಡಿ ಹೊಡೆದೈತಂತ ನೋಡ್ಕೊಂಡಾದ್ರೆ ಬರೋಣಂತ ಅನ್ನಿ. ಅದಕ್ಕೆ ಸರಾಸರ ಓದುವವ. ಹೋಗಿ ಮುಟ್ಟಿದ್ವಿ ತಗೋ, ಜಿಟಿ ಜಿಟಿ ಮಳೆ ಬರೋಕೆ ಸ್ಟಾರ್ಟ್ ಆಗ್ತಿದ್ದು. ಅರ್ಧ ಬರ್ಧ ನೆನ್ಬಿಟ್ಟುವ. ಅಲ್ಲಿ ನೀರು ನೋಡಿ ಮತ್ತೆ ಒಂದು ಸ್ವಲ್ಪ ಆಟ ಆಡೋಣ ಬರ್ರಿ ಅಂತ ಎಲ್ಲರೂ 3 ಆಟ ಆಡಿದ್ವಿ. ಆಟ ಆಡಿ ಬಂದ್ವಿ ನೋಡಿ. ಎಲ್ಲ ನೆನ್ಬಿಟ್ಟೆ. ಸೀರೆ ತಲೆ ಏನು ಅಷ್ಟು ನೆಂದಿಲ್ಲ, ಸೀರೆ ಜಂಪರ್ ಅದು ಎಲ್ಲ ನೆನ್ಬಿಟ್ಟೈತವ. ಅದಕ್ಕೆ ಹಂಗೆ ಏನು ಸೀರೆ ಬೇರೆ ಉಟ್ಕೊಳ್ಳೋದು, 1-2 ಚಮ್ ಸುರ್ಕೊಂಡು ಬೇರೆ ಸೀರೆ ಉಟ್ಕೋತೀನಂತೆ. ಗಂಗಾ, ಕಡ್ಡಿ ಪಟ್ನ ತೊಗೊಂಡ್ಬಾವು. ಏನು ಬರ ಉರಿ ಹಾಕಿದ್ರೆ 1-2 ನಿಮಿಷದಲ್ಲಿ ನೀರು ಕಾದು ಬಿಡ್ತೈತೆ. ಸ್ನಾನ ಮಾಡ್ಕೊಂಡು ಬಂದು ಊಟ ಮಾಡ್ತೀನಂತ ನಾನು ನೀರ್ಕೊಂಡು ಊಟ ಮಾಡ್ತೀನಿ ತಗೋ, ನಿನ್ನ ಮಕ್ಕ ಹೋಗು. ಹೌದ್ರಿ? ಅಯ್ಯೋ ಅತ್ತೆ, ನಾನು ಬರ್ತಿದ್ನಲ್ರಿ ಕರೆದಿದ್ರ. ಎಲ್ಲಿ ಗೊತ್ತಿತ್ತು? ನನಗೂ ಗೊತ್ತಿದ್ದಿಲ್ಲವ. ಇಲ್ಲ ಅಂದಿದ್ರೆ ಕರ್ಕೊಂಡು ಹೋಗ್ದಂಗೆ ಇರ್ತಿದ್ನ. ಹೇಳ, ನಾನು ರಾಜುನ ಮನೆಯಾಗಿದ್ದೆ, ಇನ್ನೊಂದ್ಸಲ ಕರ್ಕೊಂಡು ಹೋದ್ರೆ ಆಗ್ತೈತಂತ ಹಂಗೆ ಓದುವವ. ತಗೋ ಓದ್ವಿ. ಸರೋಜ ಕೇಳಬಿಟ್ಲು, ಗಂಗಾ ಕರ್ಕೊಂಡು ಬರ್ಬೇಕಾಗಿತ್ತಕ್ಕ, ಪಾಪ ಒಬ್ಳ ಇರ್ತಾಳ ಮನ್ಯಾಗ ಅಂತಂದ್ಲು. ಇಲ್ಲವ, ನನ್ನ ಮಗ ಇದ್ದಾನೆ, ಇನ್ನೊಂದ್ಸಲ ಹೋಗೋಣಂತ ಹಂಗೆ ಏನೋ ಹೇಳಿದ್ನಿ ಒಂದು. ಆತಾಯ್ತು ಗಂಗಾ, ಬರ ಸ್ನಾನ ಮಾಡ್ತೀನಿ ನಾನು. ಮತ್ತೆ ಚಳಿ ಆಗತೈತವ ನೋಡು, ಸೀರೆ ಭಾಳ ನೆನ್ಬಿಟ್ಟೈತೆ. ಅಕ್ಷಿ, ಹೌದ್ರಿ? ತಗೊಳ್ರಿ. ಆದ್ರೆ ಇನ್ನೊಂದ್ಸಲ ಹೋಗ್ಬೇಕಾದ್ರೆ ನಂಗೆ ಕರ್ಕೊಂಡು ಹೋಗ್ಬೇಕು ನೋಡ್ರಿ ಜೊತೆಗೆ. ಆಯ್ತು ತಗೊಳ, ಒಂದೊಂದು ಸಸಿ ಹೋಗೋಣಂತೆ. ಆದ್ರೆ ಆ ಕೋಡಿ ನೋಡಕ್ ಹೋಗೋದು ಬೇಡವ, ಭಾಳ ದೂರ ಆಕೈತಿ ಇಲ್ಲಿಂದ. ಏನಂದ್ರು ಒಂದು 4-5 ಕಿಲೋಮೀಟ್ರ್ ಆಕೈತೇನವ. ನಮ್ಗಂತೂ ನಡೆದು ರೂಢಿ ಆಯ್ತವ, ನಿನ್ಗೆ ನಡೆದು ರೂಢಿ ಇಲ್ಲ ಏನಿಲ್ಲ. ಅಲ್ಲಿ ನೀರು ನೋಡೋ ಅಂಥದ್ದೇನಿಲ್ಲ ಬಿಡು. ಸಣ್ಣ ಕೋಡಿ ಬಿದ್ದೈತೆ, ತಳಕ್ಕೆ ನೀರು ಹೋಗತ್ತವ, ಪಾದಾನು ಮುನಗತ್ತಿಲ್ಲ ಏನಿಲ್ಲ. ಅಷ್ಟು ನೀರು ನೋಡಕ್ಕೆ ಇಷ್ಟು ದೂರದಿಂದ ಅಲ್ಲಿಗೆ ಯಾಕೆ ಹೋಗ್ಬೇಕು? ಮತ್ತು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಸ್ವಲ್ಪ ಕಾಡು ಸಿಗ್ತೈತೆ, ಭಾಳೇನಿಲ್ಲ. ಕಾಡಿನ ಮಧ್ಯಕ್ಕೆ ಒಂದು ಹೊಳೆ ಹೋಗೈತೆ. ಆ ಹೊಳೆ ಮ್ಯಾಗ ಒಂದು ದೊಡ್ಡ ಸೇತುವೆ ಆದ್ರೆ ಮಾಡಿಲ್ಲ ನೋಡು, ಬಡ್ಡೆ ಇಟ್ಬಿಟ್ಟಿದ್ದಾರೆ. ಅಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಏನಾದರೂ ಕೆಳಗೆ ದುಬ್ಬಕ್ಕಂತ ಬಿದ್ರೆ ಮುಗೀತು, ಹಂಗೆ ಹರ್ಕೊಂಡು ಹೋಗ್ಬಿಡ್ತೀವಿ. ಅದಕ್ಕೆ ಭಾಳ ಪಜಿತಿ ಆಕೈತವ. ನನಗೆ ಭಾಳ ಹೆದರಿಕೆ ಆಗತ್ತಿತ್ತು. ಈ ಬಿಡಾಡಿಯರು ಹಾಡು ಆಡ್ಕೊಂತೆಲ್ಲ ದಾಟಿದ್ರವ ನಂಗೆ ಬಿಟ್ಟು. ನಾನು ಹೆದರ್ಕೊಂಡು ಹಂಗೆ ಹಿಂಗೆ ಮಾಡಿ ಪಾರಾದ್ನವ. ಆಮೇಲೆ ಬಂದು ಸರ್ಜಿ ಕೈ ಹಿಡ್ಕೊಂಡು ಹಂಗೋ ಹಿಂಗೋ ಮಾಡಿ ಹೋಗಿ ಬಂದ್ವವ. ಅಲ್ಲಿ ಹೋದ್ವಿ, ಅಲ್ಲಿ ಏನೇನೇನೇನೋ ಆಗ್ಬಿಡ್ತವ. ಅದಕ್ಕೆ ಬೇಡ, ಇಲ್ಲ ನಮ್ಮ ಹೊಲದ ಕಡೆಗೆ ಹೋಗೋಣಂತ. ಈಗ ಶ್ರಾವಣ ಬೇರೆ ಬರತೈತೆ, ಅದ್ರ ಮೊದಲು ಇದು ಎಡಿ ಸಾರು ತಿನ್ಬೇಕನ್ಸತೈತೆ. ಆಮೇಲೆ ಬೇಕಿದ್ರೆ ಕ್ಲೀನ್ ಮಾಡ್ಕೊಂಡ್ರೆ ಆಕೈತೆ. ಅದಕ್ಕೆ ಇನ್ನೊಂದು ದಿನ ನಮ್ಮ ಹೊಲ ಕಡೆಗೆ ಹೋಗೋಣಂತೆ. ಎಲ್ಲರೂ, ನಾನು, ನೀನು, ನಿಮ್ಮ ಮಾವ, ರಾಜು ಎಲ್ಲರೂ ಹೋಗಿ ಎಡಿ ಹಾಕೋಕೆ ಹೋಗೋಣಂತೆ. ಎಡಿ ಹಿಡ್ಕೊಂಡು ಬಂದು ಸಾರು ಮಾಡಿ ಮಸ್ತ್ ಪೈಕಿ ಊಟ ಮಾಡಿಬಿಡೋದು. ಹೌದ್ರಿ? ಆಯ್ತು ತಗೊಳ್ರಿ ಅತ್ತೆ, ಹಂಗೆ ಮಾಡೋಣಂತ. ಇರ್ರಿ, ಕಡ್ಡಿ ಪಟ್ನ ತೊಗೊಂಡು ಬರ್ತೀನಿ. ಒಲೆಗೆ ಈ ತೆಂಗಿನ ಗೆರೆ ಹಚ್ಚೋದು ಬ್ಯಾಡ ತಡಿ, ಇಲ್ಲ ಅಂತಂದ್ರೆ ಎಲ್ಲ ಬರ ಉರ್ದೋಗ್ಬಿಟ್ಟ. ನೀರು ಕಾಯೆಲ್ಲ ಏನಿಲ್ಲ. 1-2 ಬಡ್ಡಿ ಹಚ್ಚಿ ಇವು ತೆಂಗಿನಕಾಯಿ ಚಿಪ್ಪು ಹಾಕ್ಬಿಡ್ತೀನಿ. ಅತ್ತೆ ಇದು ತಗೊಳ್ರಿ. ತಂದೆ? ಕೊಡುವ ಇಲ್ಲಿ. ತಗೋರಿ. ಇದು ನಿಮ್ಗೆ ಸೀರೆ ಯಾವ ಕಲರಿಂದ ತೊಗೊಂಡು ಬರಲಿ ರೀ? ಮೊದಲು ಕಡ್ಡಿ ಪಟ್ನ ಕೊಟ್ಟು ಆಮೇಲೆ ತೊಗೊಂಡು ಬಂದ್ರೆ ಆ ತಡಿ ಕೇಳಂತ ಹಂಗೆ ಬಂದಿರಿ ನಾನು. ಯಾವುದಾದ್ರೂ ಒಂದು ತೊಗೊಂಡು ಹೋಗೋ ಆ ಕಡೆಗೆ ಇದೇ ಕಲರ್ ಸೀರೆ ಬೇಕು, ಅದೇ ಕಲರ್ ಸೀರೆ ಬೇಕಂತ ಏನಿಲ್ಲ ನೋಡಿ. ನನ್ನ ಕೈಗೆ ಯಾವ್ದು ಸಿಗ್ತೈತೆ ಅದನ್ನು ತೊಗೊಂಡು ಉಟ್ಕೊಂಡ್ಬಿಡ್ತೀನಿ. ನಿನ್ಗೆ ಯಾವ್ದು ಇಷ್ಟ ಆಗ್ತೈತೆ ತೊಗೊಂಡು ಹೋಗಿ ಉಟ್ಕೋತೀನಂತ. ಆಯ್ತು ತಗೊಳ್ರಿ ಅತ್ತೆ, ನಾನು ಯಾವ ಸೀರೆ ತೊಗೊಂಡು ಬಂದು ಕೊಡ್ತೀನಿ ಅದನ್ನು ಉಟ್ಕೋಬೇಕು ನೋಡ್ರಿ ನೀವು. ಆಯ್ತು ಹೋಗವ್ವ, ನೀನು ತಂದು ಕೊಟ್ಟು ಸೀರೆನ ಉಟ್ಕೋತೀನಂತ ಇವತ್ತು.
ಮತ್ತು ಹೊಸಾಗಿ ಸಹ ತಂದು ಕೊಟ್ಟೇವ ಊರಿಗೆ ಪರಿಗೆ ಹೋಗ್ಬೇಕಾದ್ರೆ ಬೇಕಾಕೈತೆ ಅದ್ರಾಗೇನು ಬೇಡ ದಿನ ಉಟ್ಕೋತೀನಿ ನೋಡು ಅದ್ರಾಗ ಯಾವ್ದಾದ್ರು ಒಂದು ತಂದು ಕೊಡು ಉಟ್ಕೋತೀನಿ. ಹ್ಞೂ ಆಯ್ತು ತಗೊಳ್ರಿ ಅತ್ತೆ. ಅತ್ತೆ ಹೆಂಗಾಗೈತ್ರಿ ಹುರಳಿ ಹಿಟ್ಟಿನ ಜುನ್ಕ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿ ಆಗೈತ್ರಿ? ಕರೆಕ್ಟಾಗಿ ಆಗೈತವ. ಏನೊಂದು ಸ್ವಲ್ಪ ಖಾರ ಕಡಿಮೆ ಆಗೈತೆ. ಇರ್ಲಿ ತಗೋ ನಡಿತೈತೆ. ಮತ್ತು ಹುಡುಗರು ತಿನ್ನಲ್ಲ ಏನಿಲ್ಲ. ಮೊದಲ ಹುರುಳಿ ಹಿಟ್ಟಂದ್ರೆ ಭಾಳ ಇಷ್ಟಪಡ್ತಾರೆ ಹುಡುಗರು. ಮತ್ತು ಖಾರ ಮಾಡಿದ್ರೆ ಊಟನ ಮಾಡಲ್ಲ ಅವು. ರಾತ್ರಿಗೆ ಈಗ ಹುರುಳಿ ಹಿಟ್ಟು ಐತೇನೋ ಮತ್ತು ಬೀನ್ಸ್ ಯಾಕೆ ಮುರಿಯತಿ? ಇವು ರೀ ಬೆಳಗ್ಗೆ ಮುರಿಯತ್ತೀನಿ ರೀ ನಾನು. ತಡಿ ನಾನು ಊಟ ಮಾಡಿ ಬರ್ತೇನಂತೆ. ಇದು ಬೀನ್ಸ್ ಇದ್ರೆ ಇರ್ತೈತಿ ಹಿತ್ತಲ್ದಾಗ ಸೊಪ್ಪು ಅವು ಇವು ಇದ್ವು ಅದ ಮಾಡಿದ್ರೆ ಆಗೋದಲ್ಲ. ಇರ್ಲಿ ತಗೊಳ್ರಿ ಅತ್ತೆ ಇದ ಮಾಡ್ಬೇಡ್ರಿ ಮತ್ತೆ ಕೆಟ್ಟೋಗ್ಬಿಡ್ತಾವ್ರಿ. ಇವು ಕವರ್ನಾಗ ಇಟ್ಟಿರು ಇದ್ವಲ್ರಿ ಎಲ್ಲ ಬೂಸ್ ಬಂದಂಗೆ ಆಗಿದ್ವು. ಅದಕ್ಕೆ ಇದನ್ನ ತಗೊಂಡು ಬಂದಿರಿ ನಾನು ಮುರಿಯಾಕ. ಸೊಪ್ಪೇನು ಬಿಡ್ರಿ ಅವಾಗಿಂದ ಅವಾಗ ಕಿತ್ಕೊಂಡು ಬಂದು ಮಾಡಿದ್ರೆ ಆಕೈತೆ. ಹ್ಞೂನವ ಅದೊಂದು ಈ ಥಂಡಿ ಗಾಳ್ಯಾಗ ತರಕಾರಿಗಳು ಬರೀ ಬೂಸ್ ಬಂದು ಕೆಟ್ಟೋಗ್ತಾವ. ಇರ್ಲಿ ತಗೋ ನಾಳೆಗೆ ಮಾಡಿದ್ದೆ ನೋಡೋಣ. ನಾಳೆ ಮೆಂತ್ಯ ಸೊಪ್ಪು ಇಲ್ಲ ಅಂದ್ರೆ ಸಬ್ಬಕ್ಸಿ ಸೊಪ್ಪು ಕಿತ್ಕೊಡ್ತೀನಂತೆ. ನಾಡಿದ್ದೆ ರೊಟ್ಟಿ ಜೋಡಿ ಪಲ್ಯ ಮಾಡುವಂತೆ. ಆಯ್ತು ತಗೊಳ್ರಿ ಅತ್ತೆ. ಚಾಗಿಡ್ಲಿ ರೀ? ಇಷ್ಟು ಜಲ್ದಿ ಚಾಗಿಡ್ತಿ? ಬ್ಯಾಡ ತಗೊಳವ. ಈಗಾದ್ರೆ ಹೊಟ್ಟೆ ತುಂಬ ಊಟ ಮಾಡತ್ತೀನಿ. ಊಟ ಮಾಡಿ ಮತ್ತೆ ಚಾ ಕುಡ್ದು ಬಿಟ್ರೆ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಡ್ತೈತಿ. ಒಂದು ಸ್ವಲ್ಪ ಕರಗ್ಲಿ ಊಟ ಮಾಡಿರೋದು. ಆಮೇಲೆ ಹುಡುಗರು ಬರ್ತಾರಲ್ಲ. ಈಗ ಟೈಮ್ ಎಷ್ಟಾಗೈತೆ? 4 ಗಂಟೆ ಆಗಕ್ಕೆ ಬಂದೈತೆ. ನಾವು 3:15 4 ಗಂಟೆ. ಇನ್ನೇನು ಹುಡುಗರು ಬಂದುಬಿಡ್ತಾರೆ. ಹುಡುಗರು ಬರ್ತಾರೆ. ನಿಮ್ಮ ಮಾವನ ಹೊಲ್ದಿಂದ ಬರ್ತೈತೆ. ಎಲ್ಲರಿಗೂ ಒಮ್ಮೆಲೆ ಸೇರಿಸಿನ ಚಾಗಿಡುವಂತೆ. ತಡಿ ಜಲ್ದಿ ಊಟ ಮಾಡಿ ನಾನು ಬೀನ್ಸ್ ಮುರಿಯಕ್ಕೆ ಬರ್ತೀನಿ. ರಾಜು ಏನು ಮಕ್ಕೊಂಡನ? ಮಕ್ಕೊಂಡಿದ್ದಾರೆ ಅವರು. ಹೌದೇನು? ಮಕ್ಕೊಳ್ಳಿ ಬಿಡವ. ಆತಿರು ಊಟ ಮಾಡಿ ಬರ್ತೀನಂತ ನಾನು. ಅವನ ಎದ್ರನ ಚಾ ಮಾಡೋಣಂತ. ಚಾ ಮಾಡಿ ಚಾ ಜೋಡಿ ಏನಾದ್ರೂ ಪಕೋಡ ಇಲ್ಲ ಚುರುಮುರಿ ಒಗ್ಗರಣೆ ಕೊಡೋಣ. ಚಾ ಜೋಡಿ ಚುರುಮುರಿ ಒಗ್ಗರಣೆ ಕೊಡೋಣ್ರಿ. ತಗೊಳ್ರಿ. ತಗೊಳ್ರಿ ಚುರುಮುರಿ ಇದಾವ. ಚುರುಮುರಿ ಒಗ್ಗರಣೆನ ಕೊಟ್ಬಿಡೋಣ ತಗೋ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮ್ರಿ ಅಂತ ಅನ್ಕೊಳತೀನಿ. ನಾವು ಆರಾಮಿದೆ ನೋಡ್ರಿ ಫ್ರೆಂಡ್ಸ್. ಬರ್ರಿ ಎಲ್ಲರೂ ಊಟ ಮಾಡೋಣ. ಮತ್ತು ಗಿರಿಜಕ್ಕ ನಮ್ಮನ್ನು ಕರೀದೇನ ಊಟ ಮಾಡತ್ತಾರಂತ ಅನ್ಕೋಬೇಡ್ರಿ. ಕರೆಯಾತೀನಿ ನೋಡ್ರಿ ಬರ್ರಿ. ಹುರಳಿ ಹಿಟ್ಟಿನ ಜುನ್ಕ, ಅನ್ನ, ಬೆಳಗ್ಗೆ ಪಲ್ಯ, ಉಪ್ಪಿನಕಾಯಿ ಐತ್ರಿ. ಇಷ್ಟು ಊಟ ಮಾಡತ್ತೀನಿ. ಬರ ಊಟ ಮಾಡಿ ನಮ್ಮ ಗಂಗಾ ಬೀನ್ಸ್ ಮುರಿಯತ್ತಾಳ್ರಿ. ಬೀನ್ಸ್ ಮುರಿತೀನಿ ನಾನು. ಬೀನ್ಸ್ ಮುರಿದು ಒಂದು ಸ್ವಲ್ಪ ಹೊತ್ತು ಮಕ್ಕೊಂಡ್ಬಿಡ್ತೀನಿ ರೀ. ಭಾಳ ಥಂಡಿ ಗಾಳಿ ಬಿಟ್ಟೈತೆ. ಚಳಿ ಬೇರೆ ಆಗತ್ತೈತ್ರಿ. ಊಟ ಮಾಡಿ ಒಂದು ಸ್ವಲ್ಪ ವೀಕ್ಸ್ ತಲೆಗೆ ಹಚ್ಕೊಂಡು ಮಕ್ಕೊಂಡ್ಬಿಡ್ತೀನಿ ರೀ. ಹುಡುಗರು ಬರ್ತಾರೆ ಈಗ. ಹುಡುಗರು ಬಂದಮೇಲೆ ಚಾಗೆ ಕುಡ್ದು ಆಮೇಲೆ ಅಡುಗೆ ಮಾಡೋದು, ಮಕ್ಕೊಳ್ಳೋದು, ಬೆಳಗ್ಗೆ ಎದ್ದೇಳೋದು ಇಷ್ಟ ರೀ. ಇವತ್ತಿನ ವಿಡಿಯೋ ಹೆಂಗೆ ಅನ್ನಿಸ್ತಿ? ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಮಾಡಿರಿ. ಇವತ್ತಿನ ವಿಡಿಯೋ ಹೆಂಗಾಯ್ತು ಅಂತ ನನಗೆ ಗೊತ್ತಿಲ್ಲ ರೀ. ಹಂಗೆ ಸಿಂಪಲಾಗಿ ಮಾಡಿದ್ದೀನಿ ರೀ. ಒಂದು ಲೈಕ್ ಕೊಡ್ರಿ. ಓಕೆ ರೀ ಫ್ರೆಂಡ್ಸ್, ಬಾಯ್ ಬಾಯ್.